तीर्थं तमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे विद्यापीठ विधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। श्री गुरुभ्यो नमो नमः। हरि ओम। स्वस्तिस्तु अशेष सम्मंगलानि। श्रीमदानंद तीर्थ भगवत्पादाचार्ಯರ ಮಧ್ವನವಮಿ ಉತ್ಸವ ಪುರಂದರದಾಸರ ಹಾಗೂ ಗೋಪಾಲದಾಸರ ಆರಾಧನಾ ಮಹೋತ್ಸವದ ನಿಮಿತ್ತಕವಾಗಿ ಈ ಒಂದು ವಿಶೇಷವಾದ ಜ್ಞಾನ ಸತ್ರ ಇಲ್ಲಿ ನಡೀತಾ ಇದೆ. ಅನೇಕ ಯತಿಗಳು, ಅನೇಕ ವಿದ್ವಾಂಸರು, ಅನೇಕ ಸಂಗೀತವನ್ನು ನುಡಿಸುವ ಕಲಾಕಾರರು ಎಲ್ಲರೂ ತಮ್ಮೆಲ್ಲರನ್ನು ಬಹಳ ಸಂತೋಷಪಡಿಸಿದ್ದಾರೆ. ಇದರೊಳಗೆ ನನಗೂ ಒಂದೆರಡು ಮಾತುಗಳನ್ನು ಹೇಳುವುದಕ್ಕಾಗಿ ಆಸ್ಪದ ಸಿಕ್ಕಿದೆ. ಆ ಎಲ್ಲ ಹಿರಿಯರು ಸಂತೋಷಪಡಿಸಿದಂತೆ ನಾನು ತಮ್ಮೆಲ್ಲರನ್ನು ಸಂತೋಷಪಡಿಸುವ ಸಣ್ಣ ಸಾಹಸವನ್ನು ಮಾಡ್ತೇನೆ. ಶ್ರೀಮನ್ ಮಹಾಭಾರತದಲ್ಲಿ ಮೊಟ್ಟ ಮೊದಲಿದ್ದು ಶ್ರೀಮನ್ ಮಹಾಭಾರತವೇ ಬಹಳ ಸರ್ವೋತ್ತಮವಾದ ಗ್ರಂಥ. ಮಹಾಭಾರತವಿಲ್ಲದ ಜೀವನ ನಾವು ಈಗ ಕಾಣ್ತಾ ಇದ್ದೇವೆ, ಹಿಂದೆಂದೂ ನಾವು ಕೇಳಿಲ್ಲ. ಒಬ್ಬ ಬ್ರಾಹ್ಮಣ ಇದ್ದಾನೆ ಅಂದರೆ ಬೆಳಿಗ್ಗೆ ಭಾಗವತ, ಮಧ್ಯಾಹ್ನ ಮಹಾಭಾರತ, ಸಾಯಂಕಾಲ ರಾಮಾಯಣ, ಮೂರರ ಪಠಣ ವಾಚನ, ಅಲ್ಲಿ ಬರುವ ಕಥೆಗಳ ಚಿಂತನ, ಇದೆಲ್ಲ ಆಗ್ತಾನೇ ಇರಬೇಕು. ಹೇಗೆ ಮನೆಯೊಳಗೆ ತಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ದೇವರ ಪೂಜೆ, ಭೋಜನ, ಸತ್ಕಾಲಕ್ಷೇಪ ಹೇಗೆ ನಾವೊಂದು ರುಟೀನ್ ಹಾಕಿಕೊಂಡಿದ್ದೇವೆ, ಅದೇ ನಿಟ್ಟಿನೊಳಗೆ ಮಹಾಭಾರತ ಪ್ರತಿನಿತ್ಯದೊಳಗೂ ಕೇಳುವುದೇ. ಯಾಕೆ ಕೇಳಬೇಕು ಮಹಾಭಾರತ? ಧಾರಾವಾಹಿ ನೋಡಿ ಹೋಗೋದ್ರಿಂದ ಎಂಟರ್ಟೈನ್ಮೆಂಟ್ ಆಗತ್ತೆ, ಟೈಮ್ ಪಾಸ್ ಆಗತ್ತೆ. ಶ್ರೀಮನ್ ಮಹಾಭಾರತವನ್ನು ಕೇಳೋದ್ರಿಂದ ಏನು ಗಂಟು ಹೋಗೋದಿದೆ? ಯಾಕೆ ಕೇಳಬೇಕು? ಶ್ರೀಮನ್ ಮಹಾಭಾರತವನ್ನು ಕೇಳುವುದಕ್ಕೆ ಹತ್ತಾರು ಮಾರ್ಗಗಳಿವೆ, ಹತ್ತಾರು ಕಾರಣಗಳಿವೆ. ಮೊಟ್ಟ ಮೊದಲನೇ ಕಾರಣ, ನಮ್ಮ ದಾರಿದ್ರ್ಯಕ್ಕೆ ಕಾರಣವಾದ ಏನೆಲ್ಲ ಅನಿಷ್ಟಗಳಿವೆ ಆ ಅನಿಷ್ಟಗಳೆಲ್ಲ ಪರಿಹಾರವಾಗುತ್ತೆ ಶ್ರೀಮನ್ ಮಹಾಭಾರತದ ಶ್ರವಣ ಮಾಡುವುದರಿಂದ. ನಮಗೊಂದು ಭಾವನೆ ಬರುತ್ತೆ ನಾವು ದರಿದ್ರರೇ ಅಲ್ಲ. ಯಾಕೆ ಬೇಕಾದಷ್ಟು ಶ್ರೀಮಂತಿಕೆಯನ್ನು ದೇವರು ನಮಗೆ ಕೊಟ್ಬಿಟ್ಟಿದ್ದಾರೆ, ನಮಗೆ ದಾರಿದ್ರ್ಯದ ಫೀಲ್ ಬರ್ತಾ ಇಲ್ಲ ಅಂದ್ರೆ ಮಹಾಭಾರತ ಯಾಕೆ ಕೇಳಬೇಕು? ರೋಗಗಳು ಇಲ್ಲ ಅಂತಂದ್ರೆ ಎಲ್ಲ ರೋಗಗಳು ಇಲ್ಲ ಅಂತ ಅರ್ಥದ, ಕೆಲವು ರೋಗಗಳಿಲ್ಲ ಅಂತ ಅರ್ಥದ. ರೋಗಗಳು ಇಲ್ಲ ಅಂತಂದ್ರೆ ಎಲ್ಲ ರೋಗಗಳು ಇಲ್ಲ ಅಂತ ಅರ್ಥ. ಕೆಲವು ರೋಗಗಳನ್ನು ಇಟ್ಟುಕೊಂಡು ರೋಗಗಳಿಲ್ಲ ಅಂತಂದ್ರೆ ಹುಚ್ಚ. ಹಾಗೆ ದಾರಿದ್ರ್ಯ ಇದು ಒಂದು ತರಹದ ದಾರಿದ್ರ್ಯವಿಲ್ಲ ನಮ್ಮಲ್ಲಿ. ಹಣದಿಂದ ದಾರಿದ್ರ್ಯ ನಮ್ಮೊಂದು ಪರಿಹಾರ ಮಾಡಿರ್ಬೋದು, ಹಣದಿಂದ ನಾವು ಶ್ರೀಮಂತರಾಗಿರ್ಬೋದು ಇವತ್ತು. ಯಾಕಂದ್ರೆ ಯಾವ ಬ್ರಾಹ್ಮಣರು ಉಪವಾಸ ಬಿಡುವುದಿಲ್ಲ,
ಹಿಂದಿನ ಕಾಲದೊಳಗೆ ಎಲ್ಲ ಬ್ರಾಹ್ಮಣ ತಿಂಗಳಿಗೆ 3-4 ದಿನ ಅವನಿಗೆ ಉಪವಾಸ ಕಟ್ಟಿಟ್ಟು ಕೂತಿದೆ. ಇವತ್ತು ನಮಗೆ ಆ ದೌರ್ಭಾಗ್ಯ ಯಾರಿಗೂ ಕೊಟ್ಟಿಲ್ಲ. ಎಂತ ಸೌಭಾಗ್ಯ ಕೊಟ್ಟಿದ್ದಾರೆ ಅಂದ್ರೆ ಏಕಾದಶಿ ದಿನ 3 ಹೊತ್ತು ಉಂಡ್ರು ನಮ್ಮ ಮನೆಗೆ ತರುವುದಿಲ್ಲ, ಅಷ್ಟು ಶ್ರೀಮಂತಿಕೆ ಕೊಟ್ಬಿಟ್ಟಿದ್ದಾರೆ. ಸತ್ಯವಿದೆ, ಇದು ನಮ್ಮ ವೈಭವನೇ ಇದು. ಆದರೆ ಇದು ಬಿಟ್ಟು ಇನ್ನ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿದೆ. ಗಾಯತ್ರಿ ಜಪ ಮಾಡಲಿಕ್ಕೆ ಆಗದೇ ಇರುವಂತಹ ದಾರಿದ್ರ್ಯವಿದೆ. ರಾಮ ಮಂತ್ರ ಕೃಷ್ಣ ಮಂತ್ರಗಳನ್ನು ಜಪ ಮಾಡದಿರುವ ದಾರಿದ್ರ್ಯವಿದೆ. ವೈಶ್ವದೇವನ ಅನ್ನವನ್ನು, ದೇವರಿಗೆ ನಿವೇದಿತವಾದ ಅನ್ನವನ್ನು ಊಟ ಮಾಡದ ದಾರಿದ್ರ್ಯವಿದೆ. ಹರಿಕಥೆ ಹರಿಭಜನೆಗೆ ಹೋಗ್ಬೇಕಂದ್ರೆ ಯಾಕೆ ಹೋಗ್ತೀಯೋ ಅಂತ ಹೇಳಿ ಬಿಡಿಸುವಂತ ದರಿದ್ರ ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ದೇವರು ಗುರುಗಳು ಸಾಧನೆ ಅಂತಂದ್ರೆ ಅದರಿಂದ 100 ಮಾರು. ಹಿಂದೊಂದು ಹಾಡು ಬರ್ತಿತ್ತು, ದಾಸರ ಹಾಡು ಮೇಲಿಂದ ಮೇಲಿಂದ ಕೇಳ್ತಿತ್ತು, ಮಡಿ ಮಡಿ ಅಂದರೆ ಮಡಿ ಮಡಿ ಎನ್ನುತ್ತಾ 3 ಮೈಲ್ ಹಾರ್ತಾನೆ ಅಂತೇಳಿ. ಇವತ್ತು ಮಡಿಗೆ ಹಾರುವುದಿಲ್ಲ, ಇವತ್ತು ಎದಕ್ಕೆ ಹಾರ್ತಾನೆ ಅಂದ್ರೆ ಸಾಧನೆಗೆ ಹಾರ್ತಾನೆ. ಅದಕ್ಕೆ ಜ್ವಲಂತ ನಿದರ್ಶನ ಇದೇ ವೇದಿಕೆ. ಇದೇ ವೇದಿಕೆಯೊಳಗೆ ಜಾಗವಿಲ್ಲದೆ ಇರುವಷ್ಟು ಜನರು ಕೂತಿದ್ದರಲ್ಲಿ ನಾನು ಉಪನ್ಯಾಸ ಮಾಡಿಲ್ಲ. ನಾನು ಇವತ್ತು ಆರಾಮಾಗಿ ಮಲ್ಕೊಂಡು ಕೇಳಿದ್ರು ಜಾಗ ಇನ್ನೂ ಉಳಿತದೆ, ಅಷ್ಟು ಸಮೃದ್ಧವಾದ ಜಾಗವಿದೆ. ಯಾಕೆ ಅಂತಂದ್ರೆ ನಾವು ಪ್ರವಚನದಿಂದ, ಪಾಠದಿಂದ, ಸಾಧನೆಯಿಂದ ಎಲ್ಲಾದರೂ ನಮ್ಮ ದೇವರ ಭಕ್ತಿ ಬಂದ್ರೆ ಏನ್ ಮಾಡಬೇಕು ಏನೋ ಟೆನ್ಷನ್ ಏನೋ ಗೊತ್ತಿಲ್ಲ, ಅಂತೂ ಇದರಿಂದ ಬಹಳ ಜನ ದೂರ ಆಗ್ತಾರೆ. ಯಾಕೆ? ಇದು ಒಂದು ದಾರಿದ್ರ್ಯದ ಸಂಕೇತ. ಹೀಗೆ ಈ ತರಹದ 100 ದಾರಿದ್ರ್ಯಗಳು, ಆ ಎಲ್ಲ ದಾರಿದ್ರ್ಯಗಳಿಗೆ ಕಾರಣವಾದದ್ದು ಯಾವುದು? ಘನತರವಾದ ಪಾಪಗಳು, ಎಂಡಸ್ಸಾದ ಪಾಪಗಳು. ಪಾಪಗಳನ್ನು ಮಾಡುವುದಕ್ಕೆ ನಮಗೆ ಹಿಡಿತವಿಲ್ಲ, ಕಂಟ್ರೋಲ್ ಇಲ್ಲ. ಪುಣ್ಯ ಮಾಡುವುದಕ್ಕೆ ನಮಗೆ ಕಂಟ್ರೋಲ್ ಇದೆ. 10 ಗಾಯತ್ರಿ ಜಪ ಸಾಕಪ್ಪ ಅನ್ನೋ ಕಂಟ್ರೋಲ್ ನಮಗೆ ಎಂದು ತಪ್ಪುವುದಿಲ್ಲ. ಆದರೆ 8 ಪಾನಿಪುರಿ ತಿಂದಾಯ್ತು, 12 ಪಾನಿಪುರಿ ತಿಂದ್ರಾಯ್ತು ಅನ್ನೋದ್ರಲ್ಲಿ ಕಂಟ್ರೋಲ್ ತಪ್ಪಾರೆ. ಹೌದಲ್ಲ? ಅಂದ್ರೆ ಪುಣ್ಯ ಗಳಿಸುವುದಕ್ಕೆ ನಮಗೊಂದು ಬಾರ್ಡರ್ ಇದೆ. ನಾನು 5 ನಿಮಿಷ ಸಂಧ್ಯಾಂತರ ಮಾಡ್ತೇನೆ, 15 ನಿಮಿಷ ದೇವರ ಪೂಜೆ ಮಾಡ್ತೇನೆ, ಸಾಯಂಕಾಲ ಒಂದು 10 ನಿಮಿಷ ಹಾಡು ಹಾಡ್ತೇನೆ, ಮಂಗಳಾರತಿ ಮಾಡ್ತೇನೆ. ಇದು ಪುಣ್ಯ ಗಳಿಸುವುದಕ್ಕೆ ಒಂದು ಬಾರ್ಡರ್. ಪಾಪ ಗಳಿಸುವುದಕ್ಕೆ ಲಿಮಿಟೇಷನ್ನೇ ಇಲ್ಲ, ಅದಕ್ಕೆ ಒಂದು ಚೌಕಟ್ಟೇ ಹಾಕಿಕೊಂಡಿಲ್ಲ ನಾವ್ಯಾರು. ಹಾಗಾಗಿ ಪಾಪ ಮೇಲಿಂದ ಅಪ್ಪಳಿಸಿಕೊಂಡು ಬರ್ತಾ ಇದೆ, ಹೆಚ್ಚೆಚ್ಚು ಮಾಡ್ತಾ ಇದ್ದೇನೆ. ಪುಣ್ಯದ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕಡಿಮೆಯಾಗಿದೆ. ಪುಣ್ಯನೂ ಇಲ್ಲ, ಪಾಪ ರಾಶಿ ಆಗಿದೆ. ಆಮೇಲೆ ಆ ಪಾಪದಿಂದ ದಾರಿದ್ರ್ಯ ಅನುಭವಿಸುವುದು ತಪ್ಪುವುದೇ ಇಲ್ಲ. ಹಾಗಾದ್ರೆ ಈ ದಾರಿದ್ರ್ಯ ಹೇಗೆ ಹೋಗುತ್ತೆ? ಪ್ರಸಿದ್ಧವಾದ ಹಾಡು, ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ಕೃಷ್ಣ ಕೂವದರಿಂದ, ರಾಮ ಕೂವದರಿಂದ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅನ್ನೋದು ನನ್ನ ಮನೆ ನೋಡತ್ತಿಲ್ಲ. ನಾವು ಏನಿಲ್ಲ ನಮ್ದು, ಯಾಕೆ ಪಾಪ ಪರಿಹಾರ ಮಾಡಬೇಕು ಅಂತ? ಯಾಕೆ ಪಾಪ ಪರಿಹಾರ ಮಾಡಬೇಕು? ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು, ಸುಟ್ಟು ಬಿಡಿ ಸುಟ್ಟು ಹಾಕು. ಏನ್ ನನ್ನ ಮನೆ ಆಳ ಸುಟ್ಟು ಹಾಕ್ಲಿಕ್ಕೆ ಅವನು ಯಾಕೆ ಸುಡಬೇಕು? ದೇವರು ಕೃಷ್ಣ ಅಂದ ಮಾತ್ರಕ್ಕೆ ಪಾಪ ಪರಿಹಾರ ಮಾಡುವುದಿಲ್ಲ ದೇವರು. ಹಾಗಾದ್ರೆ ದಾಸರು ಕೃಷ್ಣನ ನೆನೆದರೆ ಕಂಠ ಒಂದಿಟ್ಟಿಲ್ಲ ಅಂತ ಯಾಕೆ ಹೇಳಿದ್ರೆ, ಕೃಷ್ಣನನ್ನು ಪ್ರತಿಪಾದನೆಯನ್ನು ಮಾಡುವ, ಕೃಷ್ಣನ ಸಾವಿರಾರು ಕಥೆಗಳನ್ನು ಹೇಳುವ ಮಹಾಭಾರತ ಭಾಗವತವನ್ನು ಕೇಳಿದರೆ ಅದರಲ್ಲಿರುವ ಬಂದ ಗುಣಧರ್ಮಗಳನ್ನು ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಾನು ಪಾಪ ಪರಿಹಾರ ಮಾಡುತ್ತೇನೆ ಅಂತ ಹೇಳ್ತಾರೆ. ಸುಮ್ಮನೆ ಹೇಳ್ತೇನೆ.
ಎದುರಿಗೆ ಬರ್ತಾರೆ ಯಾರಾದ್ರು, ನಮಸ್ಕಾರ ದೀಪ ಅಂತ ಹೇಳಿ ನಮಸ್ಕಾರ ಅಂತ ಹೇಳಿ 10 ರೂಪಾಯಿ ದಕ್ಷಿಣೆ ಕೊಟ್ಟು ಹೋಗ್ತಾರೆ. ಎಷ್ಟು ದಾನ ಮಾಡ್ತೀರಿ, ಎಷ್ಟು ದಕ್ಷಿಣೆ ಕೊಡ್ತೀರಿಪ್ಪ, ಎಲ್ಲಿ ಹೋದಲ್ಲಿ ನೀವು ಇದು ವೈಭವದಿಂದ ನೋಡ್ಕೊಳ್ತೀರಿ ನೋಡು, ದೇವರು ಕೊಟ್ಟ ದೊಡ್ಡ ಗುಣ ಅಂತ ಹೇಳಿದ್ರೆ 10 ರೂಪಾಯಿ ಕೊಡಲಿ 100 ರೂಪಾಯಿ ದಕ್ಷಿಣೆ ಕೊಟ್ಟು ಹೋಗ್ತಾರೆ. ಹೌದಾ? ದೇವರಲ್ಲೂ ಅದೇ, ದೇವರ ಗುಣಗಳನ್ನು, ದೇವರ ಕಥೆಗಳನ್ನು, ದೇವರ ಮಹಿಮೆಗಳನ್ನು ಎಷ್ಟು ಕೇಳ್ತೇವೆ, ಎಷ್ಟು ತಿಳಿದುಕೊಳ್ತೇವೆ, ಎಷ್ಟು ಆನಂದವನ್ನು ಪಡ್ತೇವೆ, ಎಷ್ಟು ಅದರಲ್ಲಿ ಎಂಜಾಯ್ ಮಾಡ್ತೇವೆ, ದೇವರಿಗೆ ಅಷ್ಟು ಸಂತೋಷ. ದೇವರ ತಲೆಯು ನಮ್ಮವನು ಅಂತಾರೆ, ಹಾಗಾಗಿ ನಮ್ಮವನು ಅಂತಾದ ಮೇಲೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇರ್ತದೆ. ನಮ್ಮವರು ಅಲ್ಲದವರಿಗೆ ಸ್ವಲ್ಪ ಕಡಿಮೆ ಇರ್ತದೆ, ನಮ್ಮವರಾದವರಿಗೆ ಸ್ವಲ್ಪ ಸ್ಪೆಷಲ್ ಆದ ಟ್ರೀಟ್ಮೆಂಟ್ ಇರುತ್ತೆ. ಹೌದಲ್ಲ? ಹಾಗೆ ಯಾರು ಭಾಗವತ ಮಹಾಭಾರತಗಳ ರಾಮಾಯಣಗಳನ್ನು ಕೇಳ್ತಾರೆ, ಆ ಗುಣಚಿಂತನೆಗಳನ್ನು ಮಾಡ್ತಾರೆ, ಅದರಲ್ಲಿ ಆನಂದವನ್ನು ಅನುಭವಿಸ್ತಾರೆ, ಫುಲ್ ಇನ್ವಾಲ್ವ್ ಆಗಿ ಆ ಕಥೆಗಳನ್ನು ಕೇಳ್ತಾ ಇರುವಾಗ ಏನೊಂದು ತೃಪ್ತಿ ಆಗತ್ತೆ, ಅದನ್ನು ನೋಡಿ ದೇವರು ಕುಣಿತಾನೆ. ನನ್ನ ಮೆಚ್ಚೋದಿದ್ದಾನೋ, ನನ್ನವನಿದ್ದಾನೆ, ಹೋ ಹಾಗಾದ್ರೆ ಇವನ ಕಷ್ಟಗಳನ್ನು ಪರಿಹಾರ ಮಾಡೋಣ, ಇವನ ಆಪತ್ತುಗಳನ್ನು ದೂರ ಮಾಡೋಣ, ಇವನಿಗೆ ಒಳಿತು ಮಾಡೋಣ, ಇವನಿಗೆ ಈಗೇನು ಲೀಸ್ಟ್ ಹೇಳಿದಳ ದಾರಿದ್ರ್ಯಗಳು, ಆ ದಾರಿದ್ರ್ಯಗಳನ್ನು ಕಳೆದು ಹಾಕೋಣ ಅಂತ ವಿಚಾರವನ್ನು ಮಾಡ್ತಾನೆ. ಆ ವಿಚಾರ ಮಾಡುವುದಕ್ಕಾಗಿ ಕೃಷ್ಣನ ನೆನೆಯೋದು, ಅಂದರೆ ಕೃಷ್ಣನ ಗುಣಧರ್ಮಗಳನ್ನು ತಿಳಿದುಕೊಳ್ಳುವುದು. ಹಾಗಾದ್ರೆ ಕೃಷ್ಣನ ಗುಣಧರ್ಮಗಳನ್ನು ತಿಳಿಸುವ ಗ್ರಂಥ ಯಾವುದು? ಮಹಾಭಾರತ, ಭಾಗವತ. ಇವುಗಳನ್ನು 11 ದಿನ ನೀವು ಕೇಳಿ ನೋಡಿ. ನಾನು ಚಾಲೆಂಜ್ ಮಾಡ್ತೇನೆ. ಮನಸ್ಸಿನೊಳಗೆ ಪರಿಣಾಮವಾಗತ್ತೆ, ಧರ್ಮದಲ್ಲಿ ಆಸಕ್ತಿ ಹುಟ್ಟತ್ತೆ, ಅಭಿರುಚಿ ಹುಟ್ಟತ್ತೆ, ಪಾಪಗಳು ಹೋದ ಅನುಭವ ಬರುತ್ತೆ, ವಿಘ್ನಗಳು ದೂರಾದದ್ದು ಮನಸ್ಸಿಗೆ ಮನವರಿಕೆ ಆಗತ್ತೆ, ಎಲ್ಲ ಕಾರ್ಯಗಳು ಸುಲಭವಾಗಿ ಆಗ್ತಾ ಇರುವುದು ಬಹಳ ಅಚ್ಚುಕಟ್ಟಾಗಿ ತಿಳಿದು ಬರ್ತದೆ. ಇದರಲ್ಲಿ 2 ಸಂಶಯವಿದೆ. ಇದು ಮಹಾಭಾರತ ಭಾಗವತದ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಹಾಗಾಗಿ ದಾರಿದ್ರ್ಯ ಕಳೆದುಕೊಂಡು ವಿಷ್ಣುವಿನ ಅನುಗ್ರಹವನ್ನು ಪಡೆಯೋದಕ್ಕಾಗಿ, ಕೃಷ್ಣನ ಅನುಗ್ರಹ ಪಡೆಯೋದಕ್ಕಾಗಿ ಶ್ರೀಮನ್ ಮಹಾಭಾರತ ಕೇಳಬೇಕು. ಇದು ಒಂದು. ಇಲ್ಲಿ 2ನೇದು, ಮಹಾಭಾರತ ಮೇಲಿದೆ ನಮ್ಮೆಲ್ಲರ ಜೀವನದ ಅದು ಕನ್ನಡಿ, ಎಲ್ಲರ ಜೀವನದ ಕನ್ನಡಿ. ನಾವು ಏನ್ ಮಾಡ್ತಾ ಇದ್ದೇವೆ ಮಹಾಭಾರತದಲ್ಲಿ ತೋರುತ್ತೆ, ಏನು ಮಾಡುವುದರಿಂದ ನಾನು ಹಾಳಾಗಿದ್ದೇನೆ ಅದು ಮಹಾಭಾರತದಲ್ಲಿ ತೋರುತ್ತೆ, ಏನ್ ಮಾಡುವುದರಿಂದ ನಾನು ದೊಡ್ಡವನಾಗ್ತೇನೆ ಅದು ಮಹಾಭಾರತದಲ್ಲಿ ತೋರುತ್ತೆ. ನಾವು ಎಂಟರ್ಟೈನ್ಮೆಂಟ್ಗಾಗಿ ಆರಿಸಿಕೊಂಡಿದ್ದು ಸೀರಿಯಲ್, ಹೌದಲ್ಲ? ಒಂದು ಪ್ರಸಿದ್ಧವಾದ ಕಥೆ, ಧ್ರುವರಾಜನ ಕಥೆ ಎಲ್ಲರಿಗೂ ಗೊತ್ತು, ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು. ಇದನ್ನು ಇವತ್ತೇನು ಈ ಧಾರಾವಾಹಿಗಳನ್ನು ಮಾಡ್ತಾ ಇದ್ದಾರೆ, ಆ ಪ್ರೊಡ್ಯೂಸರಿಗೆ ಒಯ್ದು ಕೊಟ್ರೆ ಈ ಸೀರಿಯಲ್, ಈ ಟಾಪಿಕ್, ಈ ವಿಷಯ ಕೊಟ್ರೆ ಅವ್ರು ಹೇಗೆ ಕ್ರಿಯೇಟ್ ಮಾಡ್ತಿದ್ರು? ಈ ಉತ್ತಾನಪಾದರಾಜನನ್ನು ರಾಜ್ಯದಿಂದ ಹೇಗೆ ಭ್ರಷ್ಟನನ್ನಾಗಿ ಮಾಡಬೇಕು, ಸುರುಚಿಯನ್ನು ಹೇಗೆ ಕೊಂದು ಹಾಕಬೇಕು, ತಾನು ಹೇಗೆ ಅಡ್ಡದಿಡ್ಡ ದಾರಿಗಳಿಂದ ರಾಜ್ಯವನ್ನು ಪಡಿಬೇಕು, ಈ ತರಹದ ಒಂದು ನೆಗೆಟಿವ್ ಆದ ಕಥೆಗಳನ್ನು ಕ್ರಿಯೇಟ್ ಮಾಡಿ ಒಂದು 500-800 ಎಪಿಸೋಡ್ದೊಳಗೆ ನಮ್ಮ ತಲೆ ಕಡಿಸಿ ಹಾಕ್ತಿತ್ತು. ಹೌದಾ? ಇವತ್ತಿನ ಸೀರಿಯಲ್ಗಳೆಲ್ಲ ಹಾಗೆ ಇವೆ. ನಮ್ಮ ಮಹಾಭಾರತ ಭಾಗವತ ಏನ್ ಮಾಡಿತ್ತು? ಸುನೀತಿ ಹತ್ರ ಅಳ್ತಾ ಬಂದ ಮಗ ಧ್ರುವರಾಜ. ಯಾಕೆ ಅಳ್ತಾ ಇದೀಯಾ ಅಂತ. ಇಲ್ಲ, ಚಿಕ್ಕಮ್ಮ ನನಗೆ ಬೈದ್ಲು, ದಪ್ಪೆ ಹಾಕಿದ್ಲು, ಹೊಡೆದು ಹಾಕಿದ್ಲು, ಹಾಗಾಗಿ ಅಳ್ತಾ ಇದ್ದೇನೆ. ಸಿಟ್ಟು ಬಂದದ. ಹುಚ್ಚ, ಯಾಕೆ ಸಿಟ್ಟು ಮಾಡ್ಕೊಳ್ತೀಯ? ನಿನ್ ಚಿಕ್ಕಮ್ಮ ನನಗೇನು ತಪ್ಪು ಹೇಳ್ತಾಳೆ? ಮಾಮಂಗಲಂತಾದ ಪರೇಶು ಮಂಸ, ಇನ್ನೊಬ್ಬರ ಪಾಪ, ಇನ್ನೊಬ್ಬರ ತಪ್ಪುಗಳನ್ನು ಹುಡುಕಬೇಡ ಅಂತ ಹೇಳಿದ್ದಾಳೆ. ಅದು ತಪ್ಪೇನಿದೆ? ಅವಳೇನು ಹೇಳಿದ್ದಾಳೆ? ಏನು ಪಡೆಯೋದಿದೆ ತಪಸ್ಸು ಮಾಡಿ ಪಡಿ ಅಂತ ಹೇಳಿದ್ದಾಳೆ. ಅದರಲ್ಲಿ ತಪ್ಪೇನಿದೆ?
ಅಂತ ಹೇಳಿ ಪಾಸಿಟಿವ್ ಎನರ್ಜಿಯನ್ನು ತುಂಬಿಸಿ 6 ತಿಂಗಳೊಳಗೆ ದೇವರನ್ನು ಒಲಿಸಿಕೊಂಡು ಇವತ್ತಿಗೂ ಧ್ರುವಚ್ಯುತಿಯಲ್ಲಿ ವಾಸ ಮಾಡಿದ. ಇದು ಪಾಸಿಟಿವ್ ಎನರ್ಜಿ ಕೊಡೋದು ನಮ್ಮ ಮಹಾಭಾರತ ಭಾಗವತ. ಇವತ್ತು ನಮ್ಗೆಲ್ಲರಿಗೂ ಅಣ್ಣ ತಮ್ಮಂದಿರಿದ್ದಾರೆ. ನಾವು ಅಣ್ಣ ತಮ್ಮಂದ್ರೆ ಹೇಗಿದ್ದೇವೆ ಅದ್ರದ್ದು ಎಕ್ಸ್ಪ್ಲೈನ್ ಬೇಡ, ಎಲ್ಲರಿಗೂ ಗೊತ್ತು. ಇದೇ ಅಣ್ಣ ತಮ್ಮಂದ್ರೆ ಯಾರು 5 ಜನ: ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ರಾಜ್ಯ ಹೋಯ್ತು. ಯಾರಿಂದ ಹೋಯ್ತು ರಾಜ್ಯ? ಯಾರ ತಪ್ಪಿನಿಂದ ರಾಜ್ಯ ಹೋಯ್ತು? ಧರ್ಮರಾಜ ತಾನು ಮಾಡಿದ ಎಡವಟ್ಟು ಪ್ರತಿಜ್ಞೆ, ಕೆಟ್ಟ ಕಾಲದೊಳಗೆ ಮಾಡಿದ ಎಡವಟ್ಟು ಪ್ರತಿಜ್ಞೆಯಿಂದ ರಾಜ್ಯ ಹೋಯಿತು. ಆಗ ತಮ್ಮ ಭೀಮ ಸಿಡಿದಲ್ಲಿ ಬರ್ತಿದ್ದಿಲ್ಲ, ನಿನ್ನಿಂದ ತಪ್ಪಾಗ್ಯದ, ನೀ ಹೊಲಕ್ಕೆ ಹೋಗು, ನಾನ್ಯಾಕೆ ಹೋಗ್ಲಿ ಹೇಳಿ ಬರ್ತಿದ್ದಿಲ್ಲ ಭೀಮಸೇನ ಅವರಿಗೆ. ಹೇಳಿದ್ದ ಭೀಮ, ಅರ್ಜುನ ಹೇಳಿದ್ದ. ದುರ್ಯೋಧನಗಳ ಕುಟ್ಟಿ ಹಾಕಿ ಧರ್ಮರಾಜನನ್ನು ಹೊರಗೆ ಕಳಿಸಿ ತಾನು ರಾಜ್ಯ ಆಳುವ ಸಾಮರ್ಥ್ಯವಿತ್ತು. ದ್ರೌಪದಿಗೆ ಅವಮಾನವಾಯಿತು. ಆಗ ಅರ್ಜುನ ಸಿಡಿಲಿಕ್ಕೆ ಬರ್ತಿದ್ದಿಲ್ಲ, ನಾನು ಅದ್ಭುತವಾದ ರುದ್ರದೇವರು ಕೊಟ್ಟ ಧನಸ್ಸನ್ನು ಎದೆಯೇರಿಸಿ ಸ್ವಯಂವರದೊಳಗೆ ಗೆದ್ದು ಬಂದ ದ್ರೌಪದಿಗೆ, ಅಣ್ಣ ನಿನ್ನಿಂದ ಈ ತರದ ತಪ್ಪಾಗಿದೆ, ನಿನ್ನಿಂದ ಈ ತರದ ಅನರ್ಥವಾಗಿದೆ ಅಂತ ಹೇಳಿ ಅಣ್ಣನನ್ನು ಹೊರಗಾಗ್ಲಿಕ್ಕೆ ಬರ್ತಿದ್ದಿಲ್ವ? ಕಚ್ಚಾಡಿ ಸಾಯ್ತಿದ್ರು 5 ಜನ. ನಮ್ಮ ಮೆಂಟಾಲಿಟಿ, ನೆಗೆಟಿವಿಟಿ ಅವರಲ್ಲಿ ಇತ್ತು. ಅಂದ್ರೆ ಮಹಾಭಾರತ ಮೊದಲಿನಿಂದ ಕೊನೆಯವರೆಗೆ ಮಹಾಭಾರತದಲ್ಲಿ ಹೇಳ್ತಾರೆ 5 ಜನ ಕೂಡಿದ್ರು, 5 ಜನರಲ್ಲಿ ಒಂದು ಬಾರಿಯೂ ವೈಮನಸ್ಸೆ ಬರಲಿಲ್ಲ. ಆ ಕೂಡಿ ಇರುವುದರೊಳಗೇನೆ ಅವರು ಗೆದ್ದು ಬಂದರು. ಮುಂದೆ 35 ವರ್ಷ ರಾಜ್ಯವಾಡಿದ್ರು. ಈ ಪಾಸಿಟಿವ್ ಎನರ್ಜಿ ಏನಿದೆ ಇದು ನಮ್ಮ ಮಹಾಭಾರತ ಭಾಗವತ ಬಿಟ್ಟು ಇಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಶ್ರೀಮನ್ ಮಹಾಭಾರತವನ್ನು ಕೇಳುವುದು. ಇನ್ನು 3ನೇ ಕಾರಣ, ಇತಿಹಾಸ ಪುರಾಣಗಳಲ್ಲಿ ನಡೆದು ಹೋದ ಆಗುಹೋಗುಗಳೇನಿವೆ, ಘಟನೆಗಳೇನಿವೆ, ಆ ಘಟನೆಗಳು ನನ್ನ ಜೀವನದೊಳಗೆ ರಿಪೀಟ್ ಆಗಬಾರದು ಅಂದರೆ ಮಹಾಭಾರತವನ್ನು ಕೇಳಬೇಕು. ಏನು? ಯಾರು ಕರೆದ್ರು ಜೂಜಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಧರ್ಮಣ್ಣ, ಮಹಾಧಾರ್ಮಿಕೋತ್ತಮನಾದ ಧರ್ಮರಾಜನ ಹಾಗೆ ನಾನು ಪ್ರತಿಜ್ಞೆ ಮಾಡಿದ್ರೆ ನಾನು ಎಂಥ ದಾರಿದ್ರ್ಯ ಅನುಭವಿಸಲಿಕ್ಕೆ ಸಾಧ್ಯವಿದೆ. ಸೊ ಆ ತಪ್ಪು ನಾನು ಮಾಡಬಾರ್ದು. ಇದು ಬರುವುದು ಮಹಾಭಾರತ ಕೇಳುವುದರಿಂದ. ಹೆಂಡತಿಯನ್ನು ಪಣಕ್ಕೆ ಇಡಬಾರದು, ಇಟ್ಟರಿಂದ ಘೋರವಾದ ಅವಮಾನವಾಗತ್ತೆ. ಮಹಾಭಾರತವನ್ನೇ ಕೇಳಿಲ್ಲ ತಂತಾಗ್ತಾನೆ. ಇಂತಿಂತ ತಪಸ್ಸು ಮಾಡಿದ್ರು, ಅವರು ಮಹಾಜ್ಞಾನಿಗಳಾದ್ರು, ಹಾಗಾಗಿ ನಾನೇ ತಪಸ್ಸು ಮಾಡಬಾರದು. ಮಹಾಭಾರತದಿಂದ ಗೊತ್ತಾಗತ್ತೆ. ಇಂತಿಂತ ವರಗಳನ್ನು ಪಡೆದರು. ಸೊ ಆ ವರಗಳನ್ನು ಪಡೆಯೋದ್ರಿಂದ ಇಂತಿಂತ ಅದ್ಭುತವಾದ ಶಕ್ತಿಯನ್ನು ಪಡೆದರು. ಹಾಗಾದ್ರೆ ನಾನು ಯಾಕೆ ವರಗಳನ್ನು ಪಡೆಯೋದಕ್ಕೆ ತಪಸ್ಸು ಮಾಡಬಾರದು ಎನ್ನುವ ಸ್ಫೂರ್ತಿ ಸಿಗೋದು ಶ್ರೀಮನ್ ಮಹಾಭಾರತದಿಂದ. ತಂದೆ, ತಾಯಿ, ಅತ್ತೆ, ಮಾವ, ಗುರುಗಳು, ಹಿರಿಯರು, ಪಂಡಿತರು, ವಿದ್ವಾಂಸರು, ಯತಿಗಳಿಗೆ, ಜ್ಞಾನಿಗಳಿಗೆ, ಋಷಿಗಳಿಗೆ ನಿಂದೆ ಮಾಡುವುದು, ಅವಮಾನ ಮಾಡುವುದರಿಂದ ಏನೆಲ್ಲ ಅನರ್ಥಗಳಾಯಿತು. ಹಾಗಾದ್ರೆ ಮಹಾಭಾರತವನ್ನು ನೋಡಿದಾಗ ಈ ತರಹದಿಂದ ಮಾಡಿದ್ರೆ ಆ ದೇವತೆಗಳಿಗೆ ಅನರ್ಥವಾಗಿರೋ ನಮ್ಮ ಅವಸ್ಥೆ ಏನಾಗುತ್ತೆ? ಇದು ತಿಳಿಯೋದು ಶ್ರೀಮನ್ ಮಹಾಭಾರತದಲ್ಲಿ. ಸಹನೆ, ದಯಾ, ಕ್ಷಮ, ಪರೋಪಕಾರ, ದಾನ, ಅನ್ನದಾನ ಮೊದಲಾದ ಗುಣಗಳ ವೈಭವ, ಈ ಗುಣಗಳಿಂದಲೇ ಇಂಥ ವೈಭವವನ್ನು ಪಡೆದಿದ್ದಾರೆ ಅಂದಮೇಲೆ ಆ ತರಹದ ಗುಣಗಳನ್ನು ನಾನೇ ಕಣ್ಣಲ್ಲಿ ರೂಢಿಸಿಕೊಳ್ಳಬಾರದು ಎನ್ನುವ ವಿಚಾರ ಬರೋದು ಶ್ರೀಮನ್ ಮಹಾಭಾರತದಲ್ಲಿ. ಒಂದು ಸಣ್ಣ ಕಥೆ ಹೇಳಿ ನನ್ನ ವಿಷಯ ಹೇಳುತ್ತೇನೆ. ಧರ್ಮರಾಜನಿಗೆ ರಾಜ್ಯ ಹೋಯಿತು, ಹಣ ಹೋಯಿತು, ಕೈಯಲ್ಲಿ ಏನಿಲ್ಲ, 4 ಬಟ್ಟೆ ಬಿಟ್ಟರೆ ಮತ್ತಿನ್ನೇನಿಲ್ಲ. ವನಕ್ಕೆ ಬಂದ. ವನದೊಳಗೆ ದೇವತೆಗಳು ಹೇಗೆ ಸುಖವನ್ನು ಸ್ವರ್ಗದೊಳಗೆ ಅನುಭವಿಸ್ತಾರೆ
ಹಾಗೆ ಧರ್ಮರಾಜ ಸುಖವಾಗಿದ್ದ, ಏನೂ ಕಷ್ಟವಾಗಲಿಲ್ಲ. ಮಹಾಭಾರತ ಹೇಳುತ್ತೆ, ದಿವಿ ದೇವವತ್ ಸುಖ, ಸ್ವರ್ಗದೊಳಗೆ ದೇವತೆಗಳು ಹೇಗೆ ಸುಖವಾಗಿದ್ರು ಹಾಗೆ ಸುಖವಾಗಿದೆ. ಮುಂದೆ ರಾಜ್ಯ ಬಂತು. ಎಲ್ಲಿಂದ ಬಂತು? ಹೇಗೆ ಬಂತು? ಆ ಕಷ್ಟದೊಳಗೂ 1,00,000 ಜನರಿಗೆ ಅನ್ನದಾನ ಮಾಡಿದ ಧರ್ಮರಾಜ. ಅತಿ ಕಷ್ಟದೊಳಗೂ ಅನ್ನದಾನ ಮಾಡಿದ ಧರ್ಮರಾಜ ಆ ಅನ್ನದಾನದ ಪುಣ್ಯವನ್ನು ಗಮನಿಸಿದಾಗ ದೊಡ್ಡದಾದ ರಾಜ್ಯವನ್ನು ಪಡೆದುಕೊಂಡ. ಹಾಗಾದ್ರೆ ನಾನೇ ನನ್ನ ಮನೆಯೊಳಗೆ ಅನ್ನದಾನ ಮಾಡಬಾರ್ದು. ಧರ್ಮರಾಜನಿಗೆ ಇರುವ ಕಷ್ಟ ನಮಗಿಲ್ಲ. ತಿಂಗಳಿಗೆ 50 ಬರುತ್ತೆ, 10 ಬರ್ಬೋದು, 20 ಬರ್ಬೋದು, ಏನೋ ಒಂದು ಬರುತ್ತೆ. ನಾವೇನು ಕೆಲಸ ಮಾಡ್ತೇವೆ, ನಾವೇನು ಕಷ್ಟಪಡ್ತೇವೆ, ನಮ್ಮ ಬುದ್ಧಿ ಎಷ್ಟು ಬಳಸ್ತೇವೆ ಅಷ್ಟೊಂದು ಬರುತ್ತೆ. ಈಗ ಆಲ್ರೆಡಿ ಯಾರು ರಿಟೈರ್ಡ್ ಆಗ್ಯಾರ ಅವರಿಗಂತೂ ಗಳಿಸೋರ್ಗಿಂತ ಹೆಚ್ಚು ಬರುತ್ತೆ. ಹೌದು. ಅಂದ್ರೆ ಇಷ್ಟು ಸಮೃದ್ಧಿ ಇದೆ ನಮಗೆ. ಆಗ ನಮಗೆ ಈ ಮಹಾಭಾರತಗಳನ್ನು ಕೇಳಿದಾಗ ನಾನು ವರ್ಷಕ್ಕೆ 1 ಬಾರಿ ನಮ್ಮ ತಂದೆ ಶ್ರಾದ್ದ ಮಾಡಿದಾಗ ಅದು ನನ್ನ ಮನೆಯೊಳಗೆ ನಾನು ಶ್ರಾದ್ದ ಮಾಡಿ ನಾನು ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತೇನೆ. ನನ್ನ ಹುಟ್ಟುಹಬ್ಬ, ನನ್ನ ಮಗನ ಹುಟ್ಟುಹಬ್ಬ ಬಂದಾಗ ನಾನು ಅನ್ನದಾನ ಮಾಡ್ತೇನೆ. ಈ ತರಹದ ಒಂದು ಪಾಸಿಟಿವಿಟಿ ಗುಣಗಳನ್ನು ಅಭಿವ್ಯಕ್ತ ಮಾಡಿಸಿಕೊಳ್ಳುವಿಕೆ, ಇದು ಎಲ್ಲವೂ ಸಿಗುವುದು ಶ್ರೀಮನ್ ಮಹಾಭಾರತ. ಹಾಗಾಗಿ ಆಗಿನ ಕಾಲದ ಎಲ್ಲ ಜನರು ತಮ್ಮಲ್ಲಿ ತಾವು ರೂಢಿಸಿಕೊಂಡಿದ್ದು ಏನು ಅಂತಂದ್ರೆ, ಪ್ರತಿನಿತ್ಯ ಶ್ರೀಮನ್ ಮಹಾಭಾರತ ಕೇಳುವುದು, ಭಾಗವತ ಕೇಳುವುದು, ರಾಮಾಯಣವನ್ನು ಕೇಳುವುದು. ಇದು ಅತ್ಯಂತ ಗಟ್ಟಿಯಾದ ರೂಲ್ಸ್ ಆಗಿತ್ತು. ಯಾರಿಗೆ ಸಾಧ್ಯವಿದೆ ಪ್ಲೀಸ್ ಮಾಡ್ತೇನೆ, ಪ್ರತಿನಿತ್ಯ ಅರ್ಧ ಗಂಟೆ ಶ್ರೀಮನ್ ಮಹಾಭಾರತವನ್ನು ಕೇಳಿ. ನಾನೇ ಹೇಳ್ತೇನೆ, ಬೇಕಿದ್ರೆ ಕೇಳ್ತಿದ್ರೆ. ಈ ಪ್ರತಿನಿತ್ಯ ಹೇಳ್ತಾ ಇದ್ದೇನೆ ಮಹಾಭಾರತ, ನನ್ನ ಯೂಟ್ಯೂಬ್ ಚಾನಲ್ದೊಳಗೆ ಸಿಗತ್ತೆ. ಯಾರಿಗೆ ಸಾಧ್ಯವಿದೆ ಅರ್ಧ ಗಂಟೆ, ಅದ್ಭುತವಾದ ಪರಿಣಾಮಗಳೇ ವಿಚಿತ್ರವಾದ ಪರಿಣಾಮಗಳಾಗುತ್ತೆ. ಮನಸ್ಸಿಗೆ ಸಮಾಧಾನ, ಶಾಂತಿ, ಸಮೃದ್ಧಿ, ಧರ್ಮದಲ್ಲಿ ಆಸಕ್ತಿ, ಅಭಿರುಚಿ ಎಲ್ಲ ಹುಟ್ಟಿಕೊಂಡು ಬರುತ್ತೆ. ಅನೇಕ ಜ್ಞಾನಿಗಳು ಶ್ರೀಮನ್ ಮಹಾಭಾರತ ಇನ್ನೂ ಅದ್ಭುತ ರೀತಿಯಿಂದ ಹೇಳಿದ್ದಾರೆ. ಅವರ ಯೂಟ್ಯೂಬ್ ವಿಡಿಯೋಗಳು ಸಿಗತ್ತೆ. ನಮಗೂ ಸಮಯವಿದೆ, ಅವಶ್ಯವಾಗಿ ನಾವು ಕೇಳಲೇಬೇಕು, ಕೇಳಲಿಕ್ಕೆ ಬೇಕು. ಇದು ಈ 60-40 ದಿನದ ಪುಣ್ಯದ ಸಂಪಾದನೆಯ ಒಂದು ಏನಾದರೂ ಅಲ್ಟಿಮೇಟ್ ಫಲ ಪಡೆಯೋದಾಗಿದ್ದರೆ ಈ ಪ್ರತಿಜ್ಞೆಯನ್ನು ಮಾಡಿಕೊಂಡು ಹೋಗೋಣ. ಇದನ್ನು ಮುಂದಿನ ವರ್ಷದವರೆಗೆ ಪಾಲಿಸೋಣ. ಇನ್ನು ಮಹಾಭಾರತದಲ್ಲಿ ಈ ಒಂದು ಮಾತು ಬಂತು, ಉಪಕ್ರಮ ಮಾಡಿ ವರಗಳನ್ನು ಪಡೆದು ಏನೆಲ್ಲ ವೈಭವಗಳನ್ನು ಪಡೆದುಕೊಂಡಿದ್ದಾರೆ. ಶಾಪಗಳು ಯಾವೆಲ್ಲ ತರಹದ ಶಾಪಗಳು ನಮಗೆ ಬರುತ್ತೆ, ಆ ಶಾಪಗಳನ್ನು ಪಡೆಯೋದ್ರಿಂದ ಏನೆಲ್ಲ ಅನರ್ಥಗಳಾಗಿವೆ. ಈ 2 ವಿಷಯಕವಾಗಿ ಇವತ್ತು, ನಾಳೆ ಮತ್ತು ನಾಡದ್ದು ಒಂದು 3-4 ಕಥೆಗಳನ್ನು, 5-6 ಕಥೆಗಳನ್ನು ಕೇಳುವ, ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡಿ. ಮೊಟ್ಟ ಮೊದಲನೇದು, ಧರ್ಮ ಮಾಡುವ ವ್ಯಕ್ತಿಗೆ, ವಿಷ್ಣು ಭಕ್ತನಾದ ವ್ಯಕ್ತಿಗೆ 2 ಇರಬೇಕು. ಒಂದು ಧಾರ್ಮಿಕನಾಗಿರಬೇಕು, ಇನ್ನೊಂದು ವಿಷ್ಣು ಭಕ್ತನಾಗಿರಬೇಕು. ಇವನ ಅಪಾರ್ಚುನಿಟೀಸ್, ಇವನ ಪ್ಲಸ್ ಪಾಯಿಂಟ್ಗಳು ಎಷ್ಟಿವೆ ಅಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾಡದ್ದು ಬರುವ ಆಪತ್ತನ್ನು ಮೊನ್ನೆಯೇ ಪರಿಹಾರ ಮಾಡಿಟ್ಟಿರ್ತಾನೆ ದೇವರು. ಏನು? ನಾಡದ್ದು ಬರುವ ಆಪತ್ತನ್ನು ಮೊನ್ನೆಯೇ ಪರಿಹಾರವನ್ನು ಮಾಡಿಟ್ಟಿರ್ತಾನೆ ನಮ್ಮ ಸ್ವಾಮಿ. ಯಾಕೆ? ನಾವು ದೇವರ ಭಕ್ತರಾಗಿದ್ದರೆ. ಹಾಗಾಗಿ ನಮಗೆ ದೇವರ ಕಾರುಣ್ಯ ಇಷ್ಟು ಅದ್ಭುತವಾಗಿದೆ, ನಮ್ಮ ಅನುಭವಕ್ಕೆ ಅನೇಕ ಬಾರಿ ಬರುವುದಿಲ್ಲ. ಆ ಆಪತ್ತುಗಳು ನಮ್ಮ ಹತ್ರ ಬರುವುದರೊಳಗೆ ನಾವು ಪರಿಹಾರವಾಗಿ ಹೋಗಿಬಿಟ್ಟಿರ್ತದೆ. ವಿಜಯದಾಸರು ಹೇಳ್ತಾರೆ, ಪ್ರಸಿದ್ಧವಾದ ನಮ್ಮ ನರಸಿಂಹರಾಯರು ಯಾವಾಗಲೂ ಹೇಳ್ತಾರೆ ಹಾಡು, ಬಾರವೋ ಭಯಗಳು ಬಂದರೋ ನಿಲ್ಲವು, ಹಾರಿ ಹೋಗುವವು ದಶದಿಕ್ಕುಗಳಿಗೆ, ಘೋರ ದುರಿತಾರಿಷಿ ವಿಜಯ ವಿಠಲನಂಗಿರಿ ಸೇರಿದ ಮನುಜನಿಗೆ ಇನಿತು ಭಯಗಳಿಲ್ಲ, ಎಲ್ಲೂ ಭಯಗಳು ಹರಿಯ ಭಕ್ತರಿಗೆ ಇಲ್ಲವೋ ಕಾಣೆ ಎಂದಿಗಾದರೂ ಮರುಳೆ. ಎಲ್ಲೂ ಭಯಗಳಿರೋದಿಲ್ಲ, ಆಪತ್ತುಗಳಿರೋದಿಲ್ಲ, ವಿಘ್ನಗಳಿರೋದಿಲ್ಲ. ಮೊದಲನೇದು ಬರುವುದೇ ಇಲ್ಲ.
ಬಂದ ಆಪತ್ತು ನಮ್ಮ ಹತ್ರ ನಿಲ್ಲುವುದೇ ಇಲ್ಲ. ಓಡಿ ಹೋಗುವ ದಶ ದಿಕ್ಕುಗಳಿಗೆ ದಿಕ್ಕಮಾಲಾಗಿ ಓಡಿ ಹೋಗ್ಬಿಡ್ತವೆ. ಬೇಡೋ ಮಾರಾಯ, ವಿಷ್ಣು ಬಂದಿದ್ದಾನೆ, ಇವನ ಹತ್ರ ನಾನು ಬರುವುದಿಲ್ಲ, ಇವನ ಹತ್ರ ನಾನು ಚಿತ್ರ ಹೋಗ್ತೇನೆ, ಇವನು ಬೇಡ ನಾವು ಹೋಗ್ಬಿಡೋಣ ಅಂತ ಹೇಳಿ ನಮ್ಮ ಪಾಲಿ ಬಹಳ ತೀವ್ರವಾಗಿ ಹೋಗ್ಬಿಡ್ತಾರೆ. ಸಣ್ಣ ಕಥೆ. ತಮಗೆಲ್ಲರಿಗೂ ಗೊತ್ತಿರೋಳು ಮಹಾತಾಯಿ, ಮಹಾಭಾರತದಲ್ಲಿ ಬರುವ ಶ್ರೇಷ್ಠ ತಾಯಿ ಕುಂತಿ. ವಸುದೇವನ ತಂಗಿ, ಅಕ್ಕ. ಅವಳನ್ನು ಅದೇ ಯಾದವ ವಂಶದಲ್ಲಿ ಬಂದ ಭೋಜರಾಜ ಅವನೇನ್ ಮಾಡ್ತಾನೆ, ಕುಂತಿಯನ್ನು ದತ್ತಕ್ಕೆ ತೆಗೆದುಕೊಳ್ತಾನೆ. ಹಾಗಾಗಿ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಅವಳ ನಿಜವಾದ ಹೆಸರು ಪೃಥ. ಅವಳಿಗೆ ಮುಂದೆ ಹೆಸರು ಬಂತು ಕುಂತಿ. ಕುಂತಿ ಭೋಜರಾಜ ಅವಳನ್ನು ದತ್ತಕ್ಕೆ ತೆಗೆದುಕೊಂಡದ್ದಕ್ಕಾಗಿ ಅವಳಿಗೆ ಕುಂತಿ ಅಂತ ಕರೆದ. ಮುಂದೆ ಶ್ರೇಷ್ಠನಾದ ರಾಜ ಚಕ್ರವರ್ತಿ ಯಾರು? ಪಾಂಡುರಾಜ. ಪಾಂಡುರಾಜನ ಜೊತೆಗೆ ವಿವಾಹವಾಯಿತು. ವಿವಾಹವಾಗಿ ಕೆಲವು ದಿನಗಳಲ್ಲಿ ವಿಹಾರವನ್ನು ಮಾಡ್ತಾ ಇರುವಾಗ ಪಾಂಡುರಾಜ ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಹೊಸ ದಂಪತಿಗಳು ಬೇಟೆ ಆಡ್ಲಿಕ್ಕೆ ಹೋದಾಗ ಗಂಗಾ ನದಿಯೊಳಗೆ ಏನೋ ಶಬ್ದ ಬಂತು. ಅಲ್ಲ, ಗಂಗಾ ನದಿ ದಂಡಿಯೊಳಗೆ ಎರಡು ಜಿಂಕೆಗಳು ವಿಹಾರ ಮಾಡ್ತಾ ಇತ್ತು. ಇವನು ಹೋಗಿದ್ದು ಯಾವುದಕ್ಕೆ? ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಹಾಗಾಗಿ ಬಾಣ ಬಿಟ್ಟ, ಹೆಣ್ಣು ಜಿಂಕೆಯನ್ನು ಕೊಂದು ಹಾಕಿದ. ಆಗ ಗಂಡು ಜಿಂಕೆಯಲ್ಲಿ ಒಬ್ಬ ಋಷಿಗಳು ಎದ್ದು ನಿಲ್ತಾರೆ. ಅವರ ಹೆಸರು ಕಿಂದಮ ಋಷಿಗಳು. ಅವರು ತಮ್ಮ ಒಂದು ಅದ್ಭುತವಾದ ಶಕ್ತಿಯಿಂದ, ತಪಸ್ಸಿನ ಪ್ರಭಾವದಿಂದ ಗಂಡ ಹೆಂಡತಿ ಇಬ್ಬರು ಜಿಂಕೆಯಾಗಿ ವಿಹಾರ ಮಾಡ್ತಾ ಇರ್ತಾರೆ. ತಪಸ್ಸಿನ ಶಕ್ತಿ ನೋಡಿ. ನಾ ಹೇಳ್ತೇನೆ, ಮಹಾಭಾರತದೊಳಗೆ ಈ ತರಹದ ನೂರಾರು ಕಥೆಗಳು ಬರ್ತದೆ. ತಮ್ಮ ಮನುಷ್ಯ ಶರೀರವನ್ನು ಬಿಟ್ಟು ಜಿಂಕೆಯಾಗಿ ವಿಹಾರ ಮಾಡ್ತಿರ್ತಾರೆ. ಆಗ ಇವನು ಬಾಣ ಬಿಟ್ಟು ಯಾರನ್ನು ಕೊಂದು ಹಾಕಿದ? ಹೆಣ್ಣು ಜಿಂಕೆಯನ್ನು, ಅರ್ಥಾತ್ ಕಿಂದಮ ಋಷಿಗಳ ಹೆಂಡತಿಯನ್ನು ಸಂಹಾರ ಮಾಡಿದಾಗ ಕಿಂದಮ ಋಷಿಗಳು ಶಾಪ ಕೊಟ್ಟರು. ಏನಂತ ಶಾಪ ಕೊಟ್ಟರು? ನಾವಿಬ್ಬರು ವಿಹಾರವನ್ನು ಮಾಡ್ತಾ ಇರುವಾಗ ನೀನು ನನ್ನ ಹೆಂಡತಿಯನ್ನು ಕೊಂದಾಕಿಯಲ್ಲ, ಅದಕ್ಕಾಗಿ ನಾನು ನಿನಗೇನು ಶಾಪ ಕೊಡ್ತೇನೆ ಅಂದ್ರೆ, ನೀನು ಗಂಡ ಹೆಂಡತಿ ಯಾವಾಗ ಕೂಡಿಡ್ತೀರಾ ಆಗ ನಿನಗೆ ಮುಕ್ತಿ ಬರುತ್ತೆ. ಪಾಂಡುರಾಜನಿಗೆ 2 ಮದುವೆ ಆಗಿತ್ತು. ಒಂದು ಕುಂತಿ, ಇನ್ನೊಬ್ಬಳು ಮಾತು. 2 ಮದುವೆ ಆದರೂ ದೌರ್ಭಾಗ್ಯ ಏನು ಅಂತಂದ್ರೆ ಸಂತಾನ ಆಗುವ ಆಪ್ಷನ್ನೇ ಇಲ್ಲ. ಯಾಕೆ? ಎಂದು ಅವರು ಕೂಡ್ತಾರೆ, ಕೂಡಿದ ಕೂಡಲೇ ಗಂಡನೇ ಸತ್ತು ಹೋಗ್ತಾರೆ ಅಂದಮೇಲೆ ಸಂತಾನ ಆಗೋದೇನಿಲ್ಲ. ಇದೇ ಶಾಪ ಇದು ಸರಿಯಾಯಿತು ಅಂತಂದ್ರೆ ಧರ್ಮರಾಜ ಇಲ್ಲ, ಭೀಮ ಇಲ್ಲ, ಅರ್ಜುನ ಇಲ್ಲ, ನಕುಲ ಸಹದೇವರಿಲ್ಲ, ಮಹಾಭಾರತವೇ ಕೊಲಾಪ್ಸ್ ಆಗಿ ಹೋಗ್ಬಿಡುತ್ತೆ. ಮಹಾಭಾರತವೇ ಇಲ್ಲ. ಧಾರ್ಮಿಕರಿಗೆ, ವಿಷ್ಣು ಭಕ್ತರಿಗೆ ಇರುವ ಒಂದು ಅತ್ಯದ್ಭುತವಾದ ಶಕ್ತಿ ಏನು ಅಂತಂದ್ರೆ, ನಾ ಹೇಳಿದಲ್ಲ, ನಾಡದ್ದು ಬರುವ ಆಪತ್ತು ಮೊನ್ನೆ ಪರಿಹಾರ ಮಾಡ್ತಾರೆ ಅಂತೇಳಿ ಕುಂತಿಗೆ 8 ವರ್ಷವಿತ್ತು. ಆಗ ಕುಂತಿ ಭೋಜರಾಜನ ಹತ್ತಿರ ದೂರ್ವಾಸರು ಬರ್ತಾರೆ. ದೂರ್ವಾಸರು ಬಂದು ಹೇಳ್ತಾರೆ, ರಾಜ ಚಾತುರ್ಮಾಸ್ಯಕ್ಕೆ ನಾನು ಇಲ್ಲಿ ಕೂಡ್ತೇನೆ. ದೂರ್ವಾಸರು ಅಂದ್ರೆ ಬಹಳ ಖಡಕ್ ಸ್ವಾಮಿ, ರುದ್ರದೇವರ ಅವತಾರ. ಸಿಟ್ಟು ಅಂತಂದ್ರೆ ಬಹಳ ಸಿಟ್ಟು. ಸ್ವಲ್ಪ ಆಚೆ ಈಚೆ ಆದರೆ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಪರೀಕ್ಷೆ ಮಾಡೋದಕ್ಕಾಗಿ ಬರ್ತಾರೆ ದುರ್ವಾಸರು. ಹೇಗೆ ಪರೀಕ್ಷೆ ಅಂದರೆ, ರಾಮನಿಗೆ ಬಂದು ಹೇಳ್ತಾರೆ ದುರ್ವಾಸರು, ಮಾಡಿಟ್ಟ ಅನ್ನ ಬೇಡ, ಮಾಡಿದ ಅನ್ನ ಬೇಡ, ನನಗೆ ಅನ್ನ ಬೇಕು ಅಂತ. ಹೇಗಿದೆ ನೋಡಿ, ಏನು? ಮಾಡಿಟ್ಟ ಅನ್ನ ಬೇಡ, ಮಾಡುವ ಅನ್ನ ಬೇಡ, ಅದು ನನಗೆ ಅನ್ನ ಬೇಕು. ರಾಮ ಇದ್ದಾಗಿದ್ದಾಗಲೇ ಕೊಟ್ಟ. ಈ ತರಹದ ಟ್ವಿಸ್ಟ್ ಮಾಡುವ, ಈ ತರಹದ ಪರೀಕ್ಷೆ ಮಾಡುವ ಪ್ರಾಣಿ ಆಸಾಮಿ ದುರ್ವಾಸರು. ಬಂದು ಹೇಳಿದ, ಸ್ವಾಮಿ ಕುಂತಿ ಭೋಜರಾಜ, ನಾನು ಇಲ್ಲಿ ಚಾತುರ್ಮಾಸ್ಯಕ್ಕೆ ಇರ್ತೇನೆ.
ಅವಶ್ಯವಾಗಿರಬೇಕು. ನಿಮ್ಮ ಸೇವೆಗಾಗಿ ನನ್ನ ಮಗಳನ್ನು ಮೀಸಲಿಟ್ಟಿದ್ದೇನೆ, ನನ್ನ ಮಗಳು ನಿಮ್ಮ ಸೇವೆಯನ್ನು ಮಾಡ್ತಾಳೆ. ಚಹಾ ಕುಡಿಲಿಕ್ಕೆ ಬಂದ, ಹಾಲು ಕುಡಿಲಿಕ್ಕೆ ಬಂದ, ಅಥವಾ ನಮಸ್ಕಾರ ಅಂತೇಳಿ ಮಾತಾಡ್ಲಿಕ್ಕೆ ಬಂದ ಒಬ್ಬ ಅತಿಥಿ 10 ನಿಮಿಷ ಬಿಟ್ಟು ಮನೆ ಬಿಟ್ಟು ದಾಟಲಿಲ್ಲ ಅಂದ್ರೆ ಮನೆಯಾಗಿದ್ದವ್ರಿಗೆ ಸಂಕಟ ಆಗತ್ತೆ. ಯಾವಾಗ ಹೋಗ್ತಾನೆ ಇವನು, ಯಾವಾಗ ಕೊಟ್ಟು ಕಳಿಸ್ತೀರಿ, ಯಾವಾಗ ಹೊತ್ತಾಗ್ತೀರಿ ಅಂತೇಳಿ ಪ್ಲಾನ್ ಮಾಡ್ತಿರ್ತಾರೆ. ಕಣ್ಣು ಸೊನ್ನೆ ಮಾಡ್ತಾರೆ, ಕೈ ಸೊನ್ನೆ ಮಾಡ್ತಾರೆ, ಹೊರಗೆ ಹೊತ್ತಾಕಿರಿ ಅಂತಾರೆ ಲಗುಲಗುನೆ. ಅಂತದ್ದು ಈ ಸಿಡುಕು ದೂರ್ವಾಸ ಋಷಿಗಳು 4 ತಿಂಗಳ ಚಾತುರ್ಮಾಸ್ಯಕ್ಕಿದ್ದವರು 12 ವರ್ಷ ಬಿಟ್ರು. 12 ವರ್ಷ ಕಣ್ಣಿನ ರೆಪ್ಪೆ ಕಾಯ್ದ ಹಾಗೆ ಚೆನ್ನಾಗಿ ಸೇವೆ ಮಾಡ್ತಾಳೆ ಕುಂತಿ. ಭಾರಿ ಅಚ್ಚುಕಟ್ಟು ಸೇವೆ ಮಾಡ್ತಾಳೆ, ಬೇಸರಕ್ಕೆ ಇಲ್ಲ. ಧ್ಯಾನಿಗಳ ಸೇವೆ ಮಾಡಬೇಕು. ಇಲ್ಲೆಲ್ಲ ಹಿರಿಯರೇ ಇದ್ದೀರಿ, ಯಾರು ಯಂಗ್ ಜನರೇಷನ್, 3rd ಜನರೇಷನ್ 4th ಜನರೇಷನ್ ಯಾರು ಎಲ್ಲಿಲ್ಲ. ಅತಿಥಿಗಳು ಬರ್ತಿದ್ರು ಮನೆಗೆ, ಬ್ರಾಹ್ಮಣರು ಬರ್ತಿದ್ರು, ಅವ್ರ ಸೇವೆ ಆಗ್ತಿತ್ತು, ಅನ್ನದಾನವಾಗ್ತಿತ್ತು. ಹೋಗ್ತಾ ಇರುವಾಗ ಒಳ್ಳೇದಾಗಲಿಪ್ಪ ಹರಿಸಿ ಹೋಗ್ತಿದ್ರು, ಒಳ್ಳೇದಾಗ್ತಿತ್ತು ನಮಗೆ. ಇವತ್ತು ಏನಾಗಿದೆ ಅಂತಂದ್ರೆ ಅತಿಥಿಗಳಿಗೆ ಬರುವುದಕ್ಕೆ ಬೇಕಾದ ಅನುಕೂಲತೆಗಳು ನಮ್ಮನೆಯಲ್ಲಿಲ್ಲ. ಹಾಗಾಗಿ ಯಾವ ಅತಿಥಿಗಳು ಗುಡಿ ಗುಂಡಾರ ಮಠಗಳನ್ನು ಹುಡುಕಿಕೊಂಡು ಹೋಗ್ಬಿಡ್ತಾರೆ ಬಂದ ಅತಿಥಿ. ಹಾಗಾಗಿ ಗುಡಿ ಗುಂಡಾರಗಳ ವೈಭವ ಹೆಚ್ಚಾಗ್ತಾ ಇದೆ, ಶ್ರೀಮಂತವಾಗ್ತಾ ಇದೆ. ಯಾಕೆ? ಅತಿಥಿಗಳ ಅಭ್ಯಾಗತರ ಅನುಗ್ರಹ ಆ ಗುಡಿ ಗುಂಡಾರಗಳ ಮೇಲೆ ಆಗ್ತಾ ಇದೆ. ನಾವೇನಾಗ್ತಾ ಇದ್ದೇವೆ? ಇದು ಮಹಾಭಾರತದಿಂದ ನಾವು ಕಲಿಯುವಂತಹದ್ದು. ನಮ್ಮ ಮನೆಗೆ ಬರಬೇಕು ಅತಿಥಿಗಳು, ಅವರ ಸೇವೆ ಆಗಬೇಕು ನಮ್ಮಿಂದ. ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ, ನಮ್ಮ ಕುಲಕ್ಕೆ ಒಳ್ಳೆಯದಾಗತ್ತೆ, ಕುಲಕ್ಕೆ ಹಿತವಾಗತ್ತೆ. ಬಂದರು ದೂರ್ವಾಸ, 12 ವರ್ಷ ಸೇವೆ, ವೈಭವದಿಂದ ಸೇವೆ ಆಯಿತು. ಕೊನೆಗೆ ಅಮ್ಮ ಕುಂತಿ, ಬಹಳ ಸಂತೋಷವಾಯಿತು, ಇವತ್ತಿಗೆ ಸೇವೆ ಮುಗಿಸೋಣ, ನಾನು ಹೊರಡ್ತೇನೆ, ಬಾ ನೀನು ವರ ಕೊಡ್ತೇನೆ. ಆಯಿತು, ಸಣ್ಣ ಹುಡುಗಿ ಪಾಪ ವರ ಕೊಡ್ರಿ ಅಂತಂದು. ಅವ್ರು ಏನು ವರ ಕೊಡ್ಬೇಕು ಹೇಳಿ? ಬೇಕಾದ ವರ ಕೊಡ್ಬೋದು, ಇಲ್ಲ ಕುಂತಿಗೆ ಆಪ್ಷನ್ ಕೊಡ್ಬೋದಾಗಿತ್ತು. ಕುಂತಿ ನೀ ಏನು ವರ ಕೇಳ್ತೀನಿ ಕೇಳಿ, ನಾ ಕೊಡ್ತೇನೆ ಅಂತ ಹೇಳ್ಬೋದಾಗಿತ್ತು. ಯಾವುದೂ ಲೆಕ್ಕಿಸದೇನೆ ಅವ್ರು ಏನು ವರ ಕೊಟ್ಟರು ಅಂದ್ರೆ, ನಾನು ನಿನಗೆ ಒಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ಈ ಮಂತ್ರದಿಂದ ಯಾವ ದೇವತೆಯನ್ನು ಸ್ಮರಣೆ ಮಾಡ್ತೀಯ ಆ ದೇವತೆ ಬಂದು ನಿನಗೆ ಸಂತಾನವನ್ನು ಕೊಟ್ಟು ಹೋಗ್ತಾನೆ. ಇದೇ ವರ ಯಾಕೆ ಕೊಟ್ಟರು? ಯಾಕೆ ಕೊಡಬೇಕು ದೂರ್ವಾಸರು? ಯಾಕೆ ದೇವರು ಹಾಗೆ ಪ್ರೇರಣೆ ಮಾಡಿದ ಅಂದರೆ, ಕುಂತಿ ನನ್ನ ಭಕ್ತಳು, ಕುಂತಿ ನನ್ನ ದಾಸಿ, ಕುಂತಿ ನನ್ನ ಸೇವಕಿ, ಕುಂತಿ ನನಗೆ ಬೇಕಾದವಳು. ಆ ಕುಂತಿಯ ಗಂಡ ಮುಂದೆ ಏನೋ ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡು ಸಂತಾನ ಪಡೆಯದೇ ಇರುವ ಹಾಗ ದೌರ್ಭಾಗ್ಯವನ್ನು ಪಡೆಯೋನಿದ್ದಾನೆ. ಅದಕ್ಕೆ ಬೇಕಾದ ಉಪಾಯವನ್ನು, ಅದಕ್ಕೆ ಬೇಕಾದ ಪರಿಹಾರವನ್ನು ಆ ಆಪತ್ತು ಬರುವುದರೊಳಗೆ ನಾನು ಕೊಟ್ಟು ತೀರ್ತೇನೆ. ಇದು ದೇವರ ಸಂಕಲ್ಪ. ಅದಕ್ಕಾಗಿ ನಾನು ಹೇಳಿದೆ, ನಾಡದ್ದು ಬರುವ ಆಪತ್ತನ್ನು ಮನೆಯೇ ಪರಿಹಾರ ಮಾಡಿಬಿಟ್ಟಿರ್ತಾನೆ ದೇವರು. ಇದು ವರದ ಪ್ರಭಾವವಿದೆ, ವರದ ಏರಿಳಿತ. ಈ ಕಥೆಯನ್ನು ಕೇಳಿದಾಗ ಈಗಂತರೂ ಇಲ್ಲಿ ಕುಳಿತುಕೊಂಡವ್ರು ಎಲ್ಲರಿಗೂ ಅನಿಸಿದೆ, ನಾವ್ಯಾಕೆ ಅತಿಥಿಗಳ ಸೇವೆ ಮಾಡಬಾರದು, ನಮ್ಮ ಮನೆಗೆ ಯಾಕೆ ಅತಿಥಿಗಳು ಬರಬಾರದು ಅಂತ ಅನಿಸಿಲ್ವಾ? ಅತಿಥಿ ಅಭ್ಯಾಗತರು ಬರ್ತಾ ಇರಬೇಕು, ಅವ್ರು ಹರಿಸ್ತಾ ಇರಬೇಕು, ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ. ಅವ್ರು ಏನೋ ತಪಸ್ಸು ಮಾಡಿರ್ತಾರೆ, ಏನೋ ಜಪ ಮಾಡಿರ್ತಾರೆ, ಏನೋ ದೇವರ ಪೂಜೆ ಮಾಡಿರ್ತಾರೆ, ಯಾವುದೋ ಮೂಲೆಯಿಂದ ಅವರು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ. ಅವಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರೇನಾದ್ರೂ ನಮ್ಮ ಮನೆಗೆ ಬಂದು ಒಂದು ವಾಟ್ಲ ನೀರು ಕುಡಿದು ಒಂದು ತುತ್ತ ಅನ್ನ ತಿಂದು ಭಾಳ ಚಲೋ ಆಯ್ತಪ್ಪ, ನಿನಗೆ ಒಳ್ಳೇದಾಗತ್ತೆ ಹರಿಸಿಬಿಟ್ರೆ ಸಾಕು, ಆ ಎಲ್ಲ ಪುಣ್ಯ ನಮ್ಮ ಪಾಲಿಗೆ ಬಂದ್ಬಿಡುತ್ತೆ, ತಲೆಮಾರುಗಳು ಉದ್ಧಾರವಾಗಿ ಹೋಗಿಬಿಡುತ್ತೆ. ಈ ತರಹದ 100 ಕಥೆಗಳು ಶ್ರೀಮನ್ ಮಹಾಭಾರತದಲ್ಲಿ ಸಿಗತ್ತೆ. ಹೇಳಿದಾಗ ವರದ ಪ್ರಭಾವ ಎಷ್ಟಿರುತ್ತೆ, ಆ ವರ ಪಡೆಯುವುದಕ್ಕಾಗಿ ತಾನು ಎಷ್ಟು ತಾಳ್ಮೆಯಿಂದ ಸಹನೆಯಿಂದ ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು, ಇದು ನಮಗೆ ಶ್ರೀಮನ್ ಮಹಾಭಾರತ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಇನ್ನೊಂದು
ಪುಟ್ಟದಾದ ಕಥೆ. ಇವತ್ತೆಲ್ಲ ನಮಗೊಬ್ಬ ಆದರ್ಶ ಪುರುಷ ಯಾರು? ದುರ್ಯೋಧನ. ಯಾಕೆ ಅಲ್ಲಂತೇನೆ? ನಾನಂತರ ಎಸ್ ಅಂತೇನೆ. ಯಾಕೆ ಎಸ್ ಅಂತಂದ್ರೆ ನನ್ನಿಂದ ಯಾರು ಬಯಸ್ಕೊಳ್ತಾರೆ. ದುರ್ಯೋಧನ ಸ್ವಭಾವ ಏನು? ದ್ವೇಷದ ಮೂರ್ತಿ. ದುರ್ಯೋಧನ ಏನು? ದ್ವೇಷದ, ವಿಷ್ಣು ವೈಷ್ಣವರ ದ್ವೇಷದ ಮೂರ್ತಿ ಮತ್ತು ಸ್ವರೂಪ ಅಂದರೆ ಅದು ದುರ್ಯೋಧನ. ಇವತ್ತು ನಾವು ಯಾರಿಗೆ ದ್ವೇಷ ಮಾಡ್ತೇವೆ ಅವನು ವಿಷ್ಣು ಭಕ್ತನಲ್ಲದವನನ್ನು ನಾವು ದ್ವೇಷ ಮಾಡುವುದಿಲ್ಲ, ನಾಸ್ತಿಕರನ್ನು ದ್ವೇಷ ಮಾಡುವುದಿಲ್ಲ, ದೇವರು ಇಲ್ಲ ಅಂತ ಹೇಳುವವನನ್ನು ದ್ವೇಷ ಮಾಡುವುದಿಲ್ಲ, ದೇವರನ್ನು ಒಪ್ಪದೇ ಇರುವವನನ್ನು ದ್ವೇಷ ಮಾಡುವುದಿಲ್ಲ. ನಾವು ಯಾರಿಗೆ ದ್ವೇಷ ಮಾಡ್ತೇವೆ? ನಮ್ಮ ತಂದೆ ತಾಯಿಗಳನ್ನು ದ್ವೇಷ ಮಾಡ್ತೇವೆ. ನಾವು ಯಾರಿಗೆ ದ್ವೇಷ ಮಾಡ್ತೇವೆ? ನಮ್ಮ ಮಕ್ಕಳನ್ನು ದ್ವೇಷ ಮಾಡ್ತೇವೆ. ನಾವು ಯಾರಿಗೆ ದ್ವೇಷ ಮಾಡ್ತೇವೆ? ನಮ್ಮ ಅಣ್ಣ ತಮ್ಮಂದರನ್ನು ದ್ವೇಷ ಮಾಡ್ತೇವೆ. ನಾವು ಯಾರಿಗೆ ದ್ವೇಷ ಮಾಡ್ತೇವೆ? ನಮ್ಮ ಸೋದರ ಮಾವ, ಸೋದರತ್ತಿ, ಸೋದರ ಕಾಕ ಇವರನ್ನು ದ್ವೇಷ ಮಾಡ್ತೇವೆ. ಇದನ್ನು ಮೀರಿ ನಾವು ಯಾರಿಗೆ ಬೈತೇವೆ? ಒಬ್ಬ ವಿದ್ವಾಂಸ, ಒಬ್ಬ ತತ್ವಜ್ಞಾನಿ, ಒಬ್ಬ ವಿಷ್ಣು ಭಕ್ತನನ್ನು ಬೈತೇವೆ. ಅದಕ್ಕೂ ಮೀರಿದ ಸ್ವಲ್ಪ ಏನಾದರೂ ಎಕ್ಸ್ಟ್ರಾರ್ಡಿನರಿ ನಾವು ಸಾಧನೆ ಮಾಡಿದ್ರೆ ಒಬ್ಬ ಯತಿಗಳಿಗೆ ಬೈತೇವೆ. ಅಲ್ಟಿಮೇಟ್ ಸಾಧನೆ ಇದೆ. ಸೊ ನಮ್ಮಿಂದ ಬಯಸಿಕೊಂಡವ, ನಮ್ಮಿಂದ ದ್ವೇಷ ಮಾಡಲ್ಪಟ್ಟವ ಯಾರು? ವಿಷ್ಣು ಭಕ್ತರೇ. ಇದನ್ನು ನಾನು ಸುಮ್ಮನೆ ಹೇಳಿದ್ದೇನೆ. ರಾತ್ರಿ ಮಲಗಿದಾಗ ಏಕಾಂತವಿರುತ್ತೆ, ಸ್ವಲ್ಪ ನಾವು ವಿಚಾರವನ್ನು ಮಾಡಿ ನೋಡೋಣ. ನನ್ನಿಂದ ದ್ವೇಷ ಮಾಡಿಸಿಕೊಳ್ಳುವವ ಒಬ್ಬನಾದರೂ ವಿಷ್ಣು ಭಕ್ತನಲ್ಲದವನಿದ್ದಾನೆ. ನನಗೆ ನನ್ನ ಲೆಕ್ಕದೊಳಗೆ ನನ್ನ ಅನುಭವ ಹೇಳೋಕ್ಕಾದ್ರೆ ಒಬ್ಬನೂ ಇಲ್ಲ. ನಿಮ್ಮಲ್ಲಿ ಇಲ್ಲದೇ ಇದ್ರೆ ಬಹಳ ದೊಡ್ಡ ಸೌಭಾಗ್ಯವಂತ. ಸೊ ನಮಗೆಲ್ಲರಿಗೂ ಆದರ್ಶ ದುರ್ಯೋಧನನೇ. ಅದನ್ನು ಹೂ ಅನ್ಬೋದು, ಹೂ ಅನ್ಬೋದು, ಆದರೆ ನಮ್ಮ ಆಟಿಟ್ಯೂಡ್, ನಮ್ಮ ಬಾಡಿ ಲ್ಯಾಂಗ್ವೇಜ್ ಆ ದುರ್ಯೋಧನ ನೆರಳಿನಂತೆಯೇ ನಡೀತಾ ಇದೆ. ಇದು 100ಕ್ಕೆ 100ರಷ್ಟು ಸತ್ಯ. ಇದರೊಳಗೆ ಅಲ್ಲಗಳಲ್ಲಿ ನಾನಂತೂ ಒಪ್ಪೋದಿಲ್ಲ. ನೀವು ಯಾರಾದರೂ ಅಲ್ಲಗಳಿದ್ರೆ ಭಾಳ ಸಂತೋಷ. ಇಷ್ಟಿದ್ದಾಗ ಆ ದುರ್ಯೋಧನನಿಗೆ ಅವನ ಗುರುಗಳು ರುದ್ರದೇವರು ಅಥವಾ ಇನ್ನು ಅನೇಕ ಗುರುಗಳು ಕೆಲವು ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. ಎಷ್ಟು ಮಂತ್ರಗಳು? ಯಾವ್ಯಾವ ಮಂತ್ರಗಳು ಅಂತಂದರೆ, ಸತ್ತವರನ್ನು ಬದುಕಿಸುವ ಮಂತ್ರ, ಅಗ್ನಿಯೊಳಗೆ ಬಿದ್ದರೆ ಸುಡದಿರುವ ಮಂತ್ರ, ನೀರಿನೊಳಗೆ ಮುಳುಗಿದರೆ ಪ್ರಾಣ ಹಾನಿಯಾಗದಿರುವ ಮಂತ್ರ. ಈ ತರಹದ ಎಷ್ಟು ಮಂತ್ರಗಳನ್ನು ಅಂತಂದರೆ 33,000 ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. ಎಷ್ಟು? 33,000 ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. ಈ ಮಂತ್ರಗಳದ್ದು ಒಂದು ಇತಿಹಾಸ, ಸಣ್ಣದಾದ ಕಥೆ. ಏನು ಅಂತಂದರೆ, 3 ಗಂಟೆಯಾದ ಮೇಲಿನ ಅನ್ನವೇನಿದೆ, ಆ ಅನ್ನಕ್ಕೆ ನಾವೇನಂತ ಕರಿತೇವೆ? ಈಗಿನ ಹೊಸ ಹುಡುಗರಿಗೆ ಸಾಧ್ಯ ಇಲ್ಲ, ಅದು ಗೊತ್ತೂ ಇರೋದಿಲ್ಲ. ಹಳೆ ಮಂದಿ ಹೇಳ್ತಾರೆ, ಏನಂತ ಹೇಳ್ತಾರೆ? ತಂಗಳು ಅಂತ. ತಂಗಳನ್ನ, ಕೆಲವರಿಗೆ ತಂಗಳನ್ನೇ ರುಚಿ. ಆ ಒಣ ಬಕ್ರಿ, ಬೆಳಿಗ್ಗಿನ ರಾತ್ರಿ ಮುದ್ದಿ ಪಲ್ಯ, ಬಿಸಿಬೇಳೆ ಭಾತು, ಇವೆಲ್ಲ ತಂಗಳಾದ ಮೇಲೇ ಅವ್ರು ರುಚಿ ಹಾಕ್ತಾರೆ. ಹಾಗಾಗಿ ಅದನ್ನು ತಗಲಿಟ್ಟು ತಿಂತಾರೆ. ಇರಲಿ, ಆ ತಂಗಳ ಅನ್ನವನ್ನು ತಿನ್ನುವುದರಿಂದ ಹೊಟ್ಟೆ ತುಂಬತ್ತೆ ಹೊರತು ಅದು ವೈಶ್ವಾನರ ಯಜ್ಞ ಅಂತ ಅನಿಸಿಕೊಳ್ಳುವುದಿಲ್ಲ. ಭೋಜನಕ್ಕೆ ಏನಂತ ಕರಿತೇವೆ ನಾವು? ವೈಶ್ವಾನರ ಯಜ್ಞ. ತಂಗಳ ಅನ್ನವನ್ನು ಊಟ ಮಾಡುವುದರಿಂದ ಅದು ಹೊಟ್ಟೆ ತುಂಬತ್ತೆ, ರುಚಿ ಆಗ್ತದೆ ನಾಲಿಗೆ, ಆದರೆ ಅದು ವೈಶ್ವಾನರ ಯಜ್ಞ ಆಗುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ತಂಗಳ ಪದಾರ್ಥ, ಅದು ಏನು ಅಂದರೆ 3 ಗಂಟೆಯಾದ ಮೇಲಿನ ಬಾಡಿ, ದೇಹ. 3 ಗಂಟೆಯೊಳಗೆ ಸುಟ್ಟು ಹಾಕಿದರೆ ಜೀವನ ಯಜ್ಞದ ಅವಭೃತ ಸ್ಥಾನ ಅದು. 3 ಗಂಟೆಯೊಳಗೆ ದೇಹವನ್ನು ದಹನ ಮಾಡಿದರೆ ಅದಕ್ಕೇನಂತ ಕರೀತಾರೆ? ಜೀವನ ಯಜ್ಞದ ಅವಭೃತ ಸ್ನಾನ. ಅದು 3 ಗಂಟೆ ಮೀರಿತು ಅಂತಾದರೆ ಅದು ಕೇವಲ ಸುಡಲಿಕ್ಕೆ ಯೋಗ್ಯತೆ ಹೊರತು ಅದು ಜೀವನ ಯಜ್ಞದ ಅವಭೃತ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗಾಗಿಯೇ ಹಿರಿಯರು ಗಡಿಬಿಡಿ ಮಾಡ್ತಿರ್ತಾರೆ, ಹೊತ್ತಾಯ್ತು ಬೇಗನೆ ವೈರಿ ಅಂತೇಳಿ. ಯಾಕೆ ಗಡಿಬಿಡಿ ಅಂದರೆ ಅವನ ಜೀವನ ಯಜ್ಞದ ಅವಭೃತ ಆಗಲಿ ಅಂತ. ವಿಲ್ ಬರೆಯುವಾಗ ಇದೊಂದು ಬರೆದಿಟ್ಟು ಹೋಗ್ಬೇಕು ನಾವು, ಭಾಳ ಬೆಸ್ಟ್ ಅದು. ಏನು ಬೇಕಾದ್ರೆ ಮಾಡ್ರಪ್ಪ, 3 ಗಂಟೆ ಒಳಗೆ ನಮ್ಮನ್ನು ಸುಟ್ಟಾಕ್ಬಿಟ್ರೆ ಸಾಕು ಅಂತೇಳಿ. ಇನ್ನೊಂದು ತಂಗಳಿದೆ, 3ನೇದು.
ಅದು ಏನಂದ್ರೆ 3 ದಿನ ಜಪ ತಪ್ಪಿಸಿ ಬಿಟ್ಟರೆ ಆ ಜಪ ಕೌಂಟಿಗೆ ಬರ್ತದೆ ಹೊರತು ಅದು ಸಿದ್ಧಿ ಆಗುವುದಿಲ್ಲ. ಅದಕ್ಕಾಗಿ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು 3 ದಿನ ಸಂಧ್ಯಾ ತಪ್ಪಿಸಿದೆ ಮಗನಿಂದ ಇನ್ನೊಬ್ಬ ಉಪನಯನ ಮಾಡಬೇಕಾಗತ್ತೆ ಅಂತ. ಯಾಕೆ? ಈ ಕಾರಣಕ್ಕಾಗಿ 3 ದಿನ ತಪ್ಪಿಸಿದ ಜಪ ಅದು 1 2 3 24 ಲಕ್ಷ ಕೋಟಿ ಕೌಂಟಿಗೆ ಬರುತ್ತೆ ಹೊರತು ಅದು ಸಿದ್ಧಿಗೆ ಬರುವುದಿಲ್ಲ. ಇಷ್ಟಿದ್ದ ನಾವು ವಿಚಾರವನ್ನು ಮಾಡೋಣ. ದುರ್ಯೋಧನ ಆದರ್ಶವಾಗಿ ಇಟ್ಟುಕೊಂಡು ನಾವು ವಿಚಾರವನ್ನು ಮಾಡೋಣ. ಒಂದು ಮಂತ್ರ ನಮಗೆ ಉಪದೇಶವಾಗಿದೆ. ಯಾವ ಮಂತ್ರ? ಗಾಯತ್ರಿ ಮಂತ್ರ. ಏನೋ ನಮ್ಮಪ್ಪ ಬಹಳ ದೊಡ್ಡವಿದ್ದ ಅಂತಂದ್ರೆ ನಾರಾಯಣ ಮಂತ್ರ ಒಂದು ಉಪದೇಶ ಮಾಡಿರ್ತಾರೆ. ನಾವೇನಾದ್ರೂ ಸ್ವಲ್ಪ ಏನೋ ಭಾರಿ ಇದ್ದೀವಿ ಅಂತ ತಿಳ್ಕೊಂಡಿದ್ರೆ ಯಾವುದೋ ಸ್ವಾಮಿಗಳು ಗುರುಗಳು ಸಿಕ್ಕಾಗ ಕೃಷ್ಣ ಮಂತ್ರ, ಹೈಗ್ರೀವ ಮಂತ್ರ, ನರಸಿಂಹ ಮಂತ್ರ ಒಂದೆರಡು ಮಂತ್ರವನ್ನು ಉಪದೇಶ ತೆಗೆದುಕೊಂಡಿರ್ತಾರೆ. ಇನ್ನೂ ಗುರುಗಳು ಬಹಳ ಅನುಗ್ರಹವನ್ನು ಮಾಡಿದ್ರೆ ಒಂದು 24-30 ಮಂತ್ರಗಳನ್ನು ಉಪದೇಶ ಮಾಡಿರ್ತಾರೆ. ನಮ್ಮ ಗುರುಗಳು ನನಗೆ ಮಾಡಿದ್ದಾರೆ, ಆಚಾರ್ಯ ಮಾಡಿದ್ದಾರೆ. ದೊಡ್ಡ ಸಂಖ್ಯಲ್ಲ. ಇಷ್ಟು ಮಂತ್ರಗಳನ್ನು ನಾವು ಯಾತಯಾಮ ತಂಗಳು ಆಗದೆ ನಾವು ಇಟ್ಟುಕೊಂಡಿಲ್ಲ. ತಂಗಳು ಮಾಡದೆ ನಾವು ಇಟ್ಟುಕೊಂಡಿಲ್ಲ. ಎಷ್ಟು ದಿನ ಸಂಧ್ಯಾವನ್ನು ತಪ್ಪಿಸಿವಿ, ಎಷ್ಟು ದಿವಸ ಜಪ ತಪ್ಪಿಸಿವಿ, ದೇವರಿಗೆ ಗೊತ್ತು. ಆಗಿಲ್ಲ, ನನ್ನಿಂದಂತೂ ಆಗಿಲ್ಲ, ಬಿಲ್ಕುಲ್ ಆಗಿಲ್ಲ. ಹೀಗಿರುವಾಗ ಆ ದುಷ್ಟ ದರಿದ್ರ ಫಟಿಕ ದುರ್ಯೋಧನ ಏನ್ ಮಾಡಿದಂದ್ರೆ ಆ 3600 ಮಂತ್ರಗಳು ತನ್ನ ಆಗದೆ ಇರುವ ಹಾಗೆ ತಾನು ಜಪ ಮಾಡಿ ಸಿದ್ಧಿ ಮಾಡಿ ಇಟ್ಟುಕೊಂಡಿದ್ದಾನೆ. ಚಪ್ಪಾಳಿ ಬೇಡ. ಅಂದ್ರೆ ಮಹಾಭಾರತ ಒಳ್ಳೆಯವರೇ ರೋಲ್ ಮಾಡಲ್ ಅಂತ ಮಾಡ್ರೋ ಮಾರಾಯ. ವಿರಾಟ್ ಕೊಹ್ಲಿ ಆಗ್ಯಾನಲ್ಲ, ಆ ಕ್ರಿಕೆಟಿನ ಅಂಶ ಬಿಟ್ಟು ಅವನೇನು ಪ್ರಯತ್ನ ಪಟ್ಟಾನ ಅದನ್ನಾದ್ರೂ ರೋಲ್ ಮಾಡೋ ಅಂಶ ತೆಗೆದುಕೋ. ದುರ್ಯೋಧನ ಅವನ ದುಷ್ಟತನ, ದೌರ್ಜನ್ಯ, ಅವನ ತಪಸ್ಸು, ಅವನ ಮಂತ್ರಗಳು, ಅದರ ಉದ್ದೇಶಗಳು ಎಷ್ಟೇ ಕೆಟ್ಟದ್ದಾಗಿರ್ಲಿ, ಹಾಳಾಕೊಂಡು ಹೋಗಲಿ, ಆದರೆ ಆ ಒಂದು ಮಂತ್ರವನ್ನು ತಂಗ ಮಾಡದೇ ಇರುವ ಆಗಿಟ್ಟುಕೊಂಡಿದ್ದಾನಲ್ಲ, ಹಂಗಾದ್ರೂ ಗಾಯತ್ರಿ ಜಪವನ್ನು ಇಟ್ಟುಕೋ. ಅದರಿಂದ ಸಿದ್ಧಿ ಎಂತ ಅಂತಂದ್ರೆ ಅವನು ಹೋಗಿ ಆ ನೀರಿನೊಳಗೆ ಮುಳುಗುತ್ತಾನೆ. 18 ದಿನದ ಯುದ್ಧವಾಗತ್ತೆ. ದುರ್ಯೋಧನ ಒಬ್ಬ ಉಳಿದಿದ್ದಾನೆ. ಆ ದ್ವೈಪಾಯನ ಸರೋವರದ ಮುಳುಗಿ ಅವನು ತಪಸ್ಸಿ ಕುಳಿತುಕೊಂಡ. ಏನಂತಂದ್ರೆ ಈ ಮಂತ್ರಗಳನ್ನು ಜಪ ಮಾಡಿದ್ರೆ ತನ್ನ 9 ಅಕ್ಷರ ಸಂಖ್ಯೆ ಬದುಕಿಸಿಬಿಡ್ತಿದ್ದ ಅವನು. ಕರ್ಣ ಬದುಕಿದ, ದುಶಾಸನ ಬದುಕಿದ, ಶಕುನಿ ಎಲ್ಲರೂ ಬದುಕಿಬಿಟ್ರು. ಮತ್ತೇನಿದೆ ಅವತ್ತ? ಮತ್ತೆ ಯುದ್ಧ, ಮತ್ತೆ ಸಂಹಾರ, ಮತ್ತೆ ಬದುಕ್ತಾರೆ, ಮತ್ತೆ ಯುದ್ಧ. ಇದು ಲೈಫ್ ಟೈಮ್ ಹೀಗೆ ನಡೆದ್ರೆ ಏನ್ ಮಾಡುವ ಅವಸ್ಥೆ ಏನು? ಅದಕ್ಕಾಗಿ ಅವನನ್ನು ರೊಚ್ಚಿಗೆಬ್ಬಿಸಿದ್ರು, ಕರೆದ್ರು, ಅವನು ಹೊಡೆದಾಕಿದ್ರು, ಅವನು ಸಂಹಾರ ಮಾಡಿದ್ರು. ಯಾಕೆಂದ್ರೆ ಅವನ ಉದ್ದೇಶ ಕೆಟ್ಟದಾಗಿತ್ತು. ಆ ಮಂತ್ರ ಸಿದ್ಧಿ ಪಡೆದುಕೊಂಡ್ರು, ಸಿದ್ಧಿಯ ಲಾಭ ಪಡೆದುಕೊಳ್ಳಿಕ್ಕೆ ದುರ್ಯೋಧನನಿಂದ ಆಗಲಿಲ್ಲ. ಇದು ಎಷ್ಟು ಸತ್ಯವಿದೆ ಈ ಕಥೆಯನ್ನು ನೋಡಿದಾಗ. ಸೊ ಇಷ್ಟು ಕಥೆಯನ್ನು ಸದುದ್ದೇಶವನ್ನು ಪಡೆದ ವಿಷ್ಣು ಭಕ್ತರಾದ, ಗುಣವಂತರಾದ, ಸಜ್ಜನರಾದ, ಸಾತ್ವಿಕರಾದ ನಾವು ಏನಾದರೂ ಒಂದು ಗಾಯತ್ರಿ ಜಪವನ್ನು ನಾವು ಸಿದ್ಧಿ ಪಡೆದುಕೊಂಡ್ಬಿಟ್ರೆ ಎಂಥ ವರಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಎಂಥ ಸಿದ್ಧಿಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಊಹೆ ಮಾಡಲಿಕ್ಕೆ ಆಗುವುದಿಲ್ಲ. ಇದೇ ವೇದಿಕೆಯೊಳಗೆ ಮೊನ್ನೆ ದಾಸಶ್ರೇಷ್ಠರಾದ ಗೋಪಾಲದಾಸರ ಆರಾಧನೆಯಾಯಿತು. ಎಷ್ಟು ಕಷ್ಟವಿತ್ತು ನಾನು ಮುಗಿಸ್ತೇನೆ, ಮುಂದೆ ಆಚಾರ್ಯ ಉಪನ್ಯಾಸ ಮಾಡಬೇಕು. ಎಷ್ಟು ಕಷ್ಟವಿತ್ತು ಗೋಪಾಲದಾಸರಿಗೆ. ಈಗ ಹೇಳಿದಲ್ಲ, ತಂಗಳ ಬಕ್ರಿ ಸಿಗಲಿಲ್ಲ ಅವರಿಗೆ. ನಮ್ಮನೆ ತಂಗಳ ಬಕ್ರನೇ ಇಷ್ಟ ಹತ್ರ ಬಿದ್ದಾವ. 4x4 ಜಮೀನು ಸಿಗಲಿಲ್ಲ. ಎಕರೆ ಗಟ್ಟಲೆ ಜಮೀನು ಬಿದ್ದಿದೆ. ತುತ್ತು ಅನ್ನ ಸಿಗಲಿಲ್ಲ. 4 ಮಂದಿಗೆ ಅನ್ನ ಆಗೋಷ್ಟು ನಾವು ಘಟ ರಚಿಸುತ್ತೇವೆ. ನಾನು ನನ್ನ ಕುಟುಂಬ ನಾವು ಮನೆಯಾಗಿರ್ತೇವೆ. ಗೋಪಾಲದಾಸರಿಗೆ ಆಗಲ್ಲ. 3 ತಮ್ಮಂದ್ರು, ಒಬ್ಬಕ್ಕೆ ತಾಯಿ. ಏನೋ ಭಾರಿ ವಯಸ್ಸು 24 ವರ್ಷ ದುಡಿತಾರ ಗೋಪಾಲದಾಸರು. 8 ವರ್ಷದ 10 ವರ್ಷದ ಪ್ರಾಣಿ ಗೋಪಾಲದಾಸರು. 12 ವರ್ಷದ್ದು ಜಸ್ಟ್ ಆಗ ತಾನೇ ಉಪನಯನವಾಗಿದೆ. ಎಂತ ಕಷ್ಟ, ಎಂತ ಸಮಸ್ಯೆ. ಆ ಸಮಸ್ಯೆ ಇವತ್ತು ನಮ್ಗೆ ಯಾರಿಗೆ ಬಂದಿಲ್ಲಲ್ವಾ? ಅದಕ್ಕಾಗಿ ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೀವಿ. ನಮ್ಮಿಂದ ಆಗ್ತಿಲ್ಲ. ಆ ಪುಣ್ಯಾತ್ಮ ಈ ಸಂಕಾಪುರದ ವೃಕ್ಷದ ತೆಳಗೆ ಕುಳಿತುಕೊಂಡು ಕಷ್ಟಪಟ್ಟರು, ಪೀಡೆ ಕೊಟ್ಟರು, ಆಪತ್ತು ಕೊಟ್ಟರು, ಬಿಸಿ ನೀರು ಸುರಿದ್ರು, ಹುಚ್ಚ ಅಂದ್ರು, ಕಲ್ಲೋದ್ರು, ಏನ್ ಮಾಡಿದ್ರು, ಎಂತ ಆಪತ್ತು ಬರಲಿ ನಾನು ಗಾಯತ್ರಿ ಜಪ ಬಿಡುವುದಿಲ್ಲ, ನಾನು ಗಾಯತ್ರಿ ಜಪ ಮಾಡ್ತೇನೆ ಅಂತೇಳಿ
40 ವರ್ಷ ಆಯುಷ್ಯ ದಾನ ಮಾಡುವ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡ. ಇದು ವರದ ಪ್ರಭಾವವಿದೆ. ಇದು ವರದ ಏರಿಳಿತ. ತಪಸ್ಸು ಮಾಡುವುದರಿಂದ ಪಡೆದ ವರ ಗೋಪಾಲದಾಸರಾಗಿ ತಪಸ್ಸು ಮಾಡಿದರೆ ಅದ್ಭುತವಾದ ಫಲವನ್ನು ಪಡಿತಾನೆ. ದುರ್ಯೋಧನಾಗಿ ತಪಸ್ಸು ಮಾಡಿದರೆ ಅದು ಸಿದ್ಧಿ ಬಾರದಿರುವಾಗಿ ಹಾಳಾಗಿ ಹೋಗ್ತಾನೆ. ಯಾವುದಾದ್ರೂ ಒಂದು ನಿದರ್ಶನ ಇಟ್ಟುಕೊಂಡು ನಮ್ಮ ಉದ್ದೇಶ ಸ್ವಚ್ಛವಾಗಿ ಇಟ್ಟುಕೊಂಡು ಚೆನ್ನಾಗಿ ತಪಸ್ಸು ಮಾಡೋಣ, ಗಾಯತ್ರಿ ಜಪವನ್ನು ಮಾಡೋಣ. ಅದರಿಂದ ಅಭೂತಪೂರ್ವವಾದ ಯಶಸ್ಸನ್ನು, ಅಭೂತಪೂರ್ವವಾದ ವಿಷ್ಣುವಿನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವು ಭಾಗಿಯಾಗೋಣ ಎಂಬುದಾಗಿ ಭಾವಿಸ್ತಾ, ಮಹಾಭಾರತದ ಈ 1-2 ಕಥೆಗಳಿಂದ ನಮಗೆ ಪಾಸಿಟಿವ್ ಆಗಿರ್ತಕ್ಕಂಥ ಶಕ್ತಿಗಳು ಎಷ್ಟು ಸಿಗತ್ತೆ. ಆ ಕಾರಣಕ್ಕಾಗಿ ಮಹಾಭಾರತವನ್ನು ಕೇಳಬೇಕು ಅಂತ ಹೇಳಿದ್ದು ಯಾಕೆ ಎನ್ನುವುದನ್ನು ಈ 2 ಕಥೆಗಳಿಂದ ತಮಗೆ ಮನವರಿಕೆ ಆಗಿದೆ ಎಂಬುದಾಗಿ ನಾನು ಭಾವಿಸ್ತಾ ಈ ಹೊತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ ಮತ್ತು ಹರೇ ಕೃಷ್ಣ. ಜೈ ಶ್ರೀಕೃಷ್ಣ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇಗಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿಯ ಪುಣ್ಯಂ ತದಾತ್ಮವತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಮುಂದೆ ನಮ್ಮ ಅತ್ಯಂತ ಆತ್ಮೀಯ ಮಿತ್ರರಾದ ಉತ್ತಮ ವಿದ್ವಾಂಸರಾದ ಪುಣಾ ನಗರದೊಳಗೆ ವೈಭವದಿಂದ ಪಾಠ ಪ್ರವಚನಗಳನ್ನು ಮಾಡ್ತಾ ಇರುವಂತಹ ಪಂಡಿತ ರುಚಿರಾಚಾರ್ಯರು ಅನಾಯಾಸೇನ ಇವತ್ತು ಇಲ್ಲಿಗೆ ಬಂದಿದ್ದರು. ಅವರಲ್ಲಿ ನಾನೇ ಪ್ರಾರ್ಥನೆ ಮಾಡಿಕೊಂಡೆ. ನಮ್ಮ ಎಲ್ಲರೂ ನಮ್ಮವರಿದ್ದಾರೆ, ಕೆಲವು ಹೊತ್ತು ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಹೇಳಿಕೊಂಡಾಗ ಅವಶ್ಯವಾಗಿ ಹೂ ಅಂದರು. ಅದಕ್ಕೆ ನಮ್ಮ ರಾಮನು ಕೂಡ ಅದಕ್ಕೆ ಪೂರ್ಣವಾಗಿ ನಾನೇ ಕರ್ಕೊಂಡು ಬರ್ತೇನೆ ಅಂತೇಳಿ ಹೋಗಿ ಕರೆದುಕೊಂಡು ಬಂದ. ಅವರಿಂದ ಒಂದು ಕೆಲವು ಹೊತ್ತುಗಳ ಕಾಲ ಒಂದು ಉತ್ತಮವಾದ ಸಂದೇಶವನ್ನು ಕೇಳೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ, ನಾಳೆಯ ದಿನ ನಮ್ಮೆಲ್ಲರ ಪುಣ್ಯದ ಬಲದಿಂದ ತಪಸ್ಸಿನ ಫಲದವಾಗಿ ಮಹಾಸ್ವಾಮಿಗಳವರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮೆಲ್ಲರ ಜೊತೆಗೆ ನಾವು ಹೇಗೆ ಮೊಬೈಲ್ ತೆಗೆದುಕೊಂಡು ಬರ್ತೇವೆ ನಮ್ಮ ಕೈಯೊಳಗೆ, ಹಾಗೆ ಕನಿಷ್ಠ ತಮ್ಮೆಲ್ಲರ ಕೈ ಜೊತೆಗೆ ಒಂದು 10 ಕೈಯಾದರೂ ಹಿಡ್ಕೊಂಡು ಬರಬೇಕು. 10 ಕೈಯಾದರೂ ಹಿಡ್ಕೊಂಡು ಬರಲಿಕ್ಕೆ ಬೇಕು. ಹಿಡ್ಕೊಂಡು ಬಂದೇ ಬರ್ತೀರಿ. ನಾಳೆ ಈ ವೇದಿಕೆ ಫುಲ್ ಆಗತ್ತೆ, ಆಗಲಿಕ್ಕೇ ಬೇಕು. ಅವರ ಪುಣ್ಯದ ಕಥೆಯನ್ನು ನಾವು ಕೇಳುವುದರಿಂದ, ಅವರ ಮಾತುಗಳನ್ನು ಕೇಳುವುದರಿಂದ ಮತ್ತೆ ನಮಗೆ ಮಹಾಭಾರತ ಕೇಳುವುದಕ್ಕೆ ಪ್ರತಿಬಂಧಕವಾದ ಏನು ಪಾಪಗಳಿವೆ ಹೋಗುತ್ತೆ, ಅನಿಷ್ಟಗಳಿವೆ ಹೋಗುತ್ತೆ, ನಮಗೆ ಮಂಗಳವಾಗತ್ತೆ, ಹಿತವಾಗತ್ತೆ ಎಂಬುದಾಗಿ ಭಾವಿಸ್ತೇನೆ. ಸರಿಯಾಗಿ 6:30 ಮಹಾಭಾರತದ ಪ್ರವಚನ, ನಂತರದಲ್ಲಿ ಶ್ರೀಗಳವರ ಅನುಗ್ರಹ ಸಂದೇಶವಿರುತ್ತದೆ. ಮುಂದೆ ಪ್ರಕಾಶ್ ಅವರು ನಾಡಿದ್ದ ಏನಿದೆ ಎಲ್ಲವನ್ನು ತಿಳಿಸ್ತಾರೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.